ಪಿಕ್ಚರ್ ಅರ್ಪಿಸುವ ಹೊಂಬಾಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಂಬಾಳೆ ಆಫೀಸ್ ಒಳಗಡೆ ಬಂದ ತಕ್ಷಣವೇ ನಮಗೊಂದು ಪವರ್ ಪಾಸ್ ಆಯಿತು. ಯಾಕೆ ಅಂತಂದರೆ ಹೊಂಬಾಳೆ ಪ್ರೊಡಕ್ಷನ್ಲಿ ಬಂದಂಥ ಫಸ್ಟ್ ಸಿನಿಮಾ ನಿನ್ನಿಂದಲೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಟ್ಕೊಂಡು ಮಾಡೋಂಥ ಸಿನಿಮಾ ಇವತ್ತಿಗೂ ತುಂಬ ರೊಮ್ಯಾಂಟಿಕ್ ಆದಂಥ ಸಿನಿಮಾ, ತುಂಬ ಕಾಡುವಂಥ ಸಿನಿಮಾ. ಅದರ ನಂತರ ಸುಮಾರು ಸಿನಿಮಾಗಳನ್ನು ಮಾಡಿದರು ಹೊಂಬಾಳೆಯವರು. ಬಟ್ ಯಾವಾಗ ಸಲಾರ್ ಅನ್ನುವಂಥ ಸಿನಿಮಾ ಅನೌನ್ಸ್ ಆಯಿತು, ಇಡೀ ವರ್ಲ್ಡಲ್ಲಿ ಒಂದು ಟಾಕ್ ಶುರು ಆಯಿತು, ಗುರು ಇದು ಬೇರೆ ರೇಂಜ್ ಸಿನಿಮಾ ಅಂತ. ಬಿಕಾಸ್ ಸಿನಿಮಾದ ಮೇಕಿಂಗು, ಸಿನಿಮಾದ ಡೈರೆಕ್ಟರು ಹಾಗೂ ಸಿನಿಮಾದಲ್ಲಿರುವಂಥ ಸ್ಟಾರ್ ಕಾಸ್ಟ್ ದೊಡ್ಡ ಮಟ್ಟದ ಕ್ಯಾನ್ವಾಸಲ್ಲಿ ಹೊಂಬಾಳೆ ಪ್ರೊಡಕ್ಷನ್ ಜೊತೆಗೆ ಕೈ ಜೋಡಿಸಿದಾಗ ಆಬ್ವಿಯಸ್ಲಿ ಸಿನಿಮಾ ತುಂಬ ಸೂಪರ್ ಹಿಟ್ ಆಗುತ್ತೆ. 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟರು 3 ಜನ. ಪ್ರಮೋದ್ ಸರ್ ಥ್ಯಾಂಕ್ ಯು ಸೋ ಮಚ್, ಗರುಡರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್, ನವೀನ್ ಅಣ್ಣ, ನವೀನ್ ಭಾಯ್, ನವೀನ್ ಶಂಕರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ಗ್ರೌಂಡ್ ಲೆವೆಲಿಂದ ಒಂದು ಸ್ಪಾರ್ಕ್ ಓಪನ್ ಆಗುತ್ತೆ. ಗುರು ಈ ಥರದ ಸಿನಿಮಾ ಮೇಕಿಂಗು, ಈ ಥರದ ಸಿನಿಮಾ ಟೈಟ್ಲು, ಈ ಸಲಾರ್ ಅಂದ ತಕ್ಷಣ ಒಂದು ಅಂದರೆ ನೀವು ಆಯ್ಕೆ ಆಗೋದಕ್ಕಿಂತ ಮುಂಚೆ ಒಂದು ಪ್ರೊಡಕ್ಷನ್ ಹೌಸಿಂದ ಈ ಥರದೊಂದು ಸಿನಿಮಾ ಬರುತ್ತೆ ಅಂತಂದಾಗ ಕಲಾವಿದರಾಗಿ ಒಂದಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ, ಗುರು ಯಾವ ಥರ ಸಿನಿಮಾ ಇರುತ್ತೆ ಅಂತ. ಐ ವಾಂಟ್ ಫಸ್ಟ್ ರಿಯಾಕ್ಷನ್. ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರಶಾಂತ್ ಸರ್ ಅವರ ಎಸೆನ್ಸ್ ಹೆಂಗಿರುತ್ತೆ, ಅವರ ಐಡಿಯಾಲಜಿ ಹೆಂಗಿರುತ್ತೆ, ದೊಡ್ಡ ಸ್ಕೇಲ್ ಇರುತ್ತೆ, ಮತ್ತು ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ನನಗೆ ಗೊತ್ತು ಪ್ರಶಾಂತ್ ಸರ್ ಅವ್ರ ಸ್ಟೈಲ್ ಹೆಂಗಿರುತ್ತೆ, ಸಿನಿಮಾ ಮೇಕಿಂಗು ಅಂತ. ಈಗ ಎಕ್ಸಾಂಪಲ್ ನೋಡಿದ್ದೀರಾ, ಆಲ್ರೆಡಿ KGF ನೋಡಿದ್ದೀರಾ, ಇನ್ನು ಸಲಾರು ನೀವೇ ಊಹೆ ಮಾಡ್ಕೋಬೋದು ಹೇಗಿರುತ್ತಂತ. ಈ ನವೀನ್ ಶಂಕರ್ ಜೊತೆ ಕಾಂಬಿನೇಷನ್ ಹೆಂಗಂದರೆ, ನವೀನ್ ಶಂಕರ್ ಮಾಡೋ ಪಾತ್ರ ಅಂದರೆ, ನವೀನ್ ಶಂಕರ್ ಈ ಪಾತ್ರ ಮಾಡ್ತಾನೆ ಅಂದ ಕೂಡಲೇ ನಾರ್ತ್ ಕರ್ನಾಟಕಕ್ಕೆ ಒಂದು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಇಲ್ಕಲ್ ಹುಡುಗ ಅದೇ ಸ್ಲ್ಯಾಂಗ್. ಈ ಸಿನಿಮಾದಾಗ ನಾನು ಅದೀನಿ ಅಂದ ಕೂಡಲೇ ನಿಮಗೊಂದು ಪವರ್ ಪಾಸ್ ಆಗಿರ್ತದೆ. ಬಿಕಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಶುರು ಆದಂಥ ಒಂದು ಪ್ರೊಡಕ್ಷನ್ ಹೌಸ್. ಸಲಾರ್ ಒಳಗೆ ಒಂದು ಶಾರ್ಟ್ ಬಂದು ಹೋಗ್ತೀರಿ, ಬಟ್ ಕಿಕ್ಕಿಂಗ್ ಒಂಥರ ಒಂದು ಫೀಲಿಂಗ್. ಇಫ್ ಎಂಟೈರ್ ಸಿನಿಮಾದಾಗ ಒಂದೇ ಶಾರ್ಟ್ ಇದ್ರೂ ಭಾಳ ಖುಷಿ ಪಡ್ತಿದ್ದೆ. ಎಕ್ಸಾಕ್ಟ್ಲಿ. ಅಂದರೆ ಈವನ್ ಅಷ್ಟಕ್ಕೆ ಬಂದ್ರೂ ಭಾಳ ಹೆಮ್ಮೆ ಪಡುವಂಥ, ಖುಷಿ ಪಡುವಂಥ ವಿಚಾರನಲ್ಲ. ಅಂದರೆ ಅಂಥ ಒಳ್ಳೆ ಡೈರೆಕ್ಟರು ಮತ್ತು ಹೊಂಬಾಳೆ ಅಂಥ ಪ್ರೊಡಕ್ಷನ್ನು, ಒಳ್ಳೆ ಸ್ಟಾರ್ ಕಾಸ್ಟು, ನೀವು ಹೇಳ್ದಂಗೆ ಸ್ಕೇಲು, ಅದು ರೀಚ್ ಆಗುವ ಒಂದು ಮಟ್ಟ. ಸೊ ಎಲ್ಲ ಇಷ್ಟು ಒಳ್ಳೆ ಅಂಶಗಳಿದ್ದಾಗ ಐ ಆಮ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ, ಹೊಂಬಾಳೆ ಫ್ಯಾಮಿಲಿ, ಸಲಾರ್ ಫ್ಯಾಮಿಲಿ ಅನ್ನೋದಕ್ಕೆ ಒಂದು ಖುಷಿ ಇರ್ತೈತಿ. ಆ್ಯಂಡ್ ಎಷ್ಟು ಮಟ್ಟಕ್ಕೆ ಬರ್ತೈತಲ್ಲ ಅಷ್ಟರದ್ದು ಆ ಇಂಟೆನ್ಸಿಟಿ, ರೇಂಜ್ ಆಫ್ ದ ಕ್ಯಾರೆಕ್ಟರ್ ಮತ್ತು ರೇಂಜ್ ಆಫ್ ಇಂಟೆನ್ಸಿಟಿ ಇರ್ತೈತಲ್ಲ, ಅದು ಭಾಳ ಖುಷಿ ಕೊಡ್ತೈತೆ. ಭಾಳ ಜಲ್ದಿ ಕನೆಕ್ಟ್ ಆಗಿಬಿಡ್ತಾರೆ. ಅದು ಇನ್ನೂ ಎಕ್ಸ್ಟ್ರೀಮ್ಲಿ ಖುಷಿ ಪಡುವಂಥ ವಿಚಾರ. ಅಂದರೆ ಆ್ಯಕ್ಟ್ರಸ್ಗೆ ಭಾಳ ಖುಷಿ ಕೊಡೋದು ಯಾವಾಗಂದ್ರೆ ಫಸ್ಟು ವೆನ್ ದ ಡೈರೆಕ್ಟರ್ ಈಸ್ ಸ್ಯಾಟಿಸ್ಫೈಡ್. ನಮ್ಮ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಒಳಗೊಂದು ಹೋರಾಟ ನಡೀತಿರ್ತೈತೆ. ಇದು ನಾನು ಅಂದ್ಕೊಂಡಂಗೆ ಬರತ್ತೈತೋ ಇಲ್ಲೋ, ಬರೋಕತ್ತೈತೋ ಇಲ್ಲೋ, ಬಂದರೆ ಎಷ್ಟು ಟೇಕ್ ಮೇಲೆ ಟೇಕ್ ಹೋಗ್ತಿರ್ತೀವಲ್ಲ, ಅದ್ರ ಜೊತೆ ಫಸ್ಟ್ ಡೈರೆಕ್ಟ್ರು ಖುಷಿ ಆದ್ರಪ್ಪ ಅಂತಂದ್ರೆ ಅಲ್ಲಿಗೆ ಫಸ್ಟ್ ಜಾಬ್ ಡನ್. ಎಕ್ಸ್ಟ್ರೀಮ್ಲಿ ಖುಷಿ ಆಗೋದು ಯಾವಾಗ ಅಂತಂದ್ರೆ ಆಡಿಯನ್ಸ್ ಕನೆಕ್ಟ್ ಆಗಿ ಅವ್ರು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಆವಾಗ ಒಂದು ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಆಮೇಲೆ ಪ್ರಮೋದ್ ಪ್ಲಸ್ ಪಾಯಿಂಟ್ ಏನಂದರೆ, ಪ್ರಮೋದ್ ಭಾಳ ಸಿನಿಮಾ ಮಾಡ್ಯಾರ. ಬಟ್ ಪ್ರಮೋದ್ ಮಾಡಿದ ಕೆಲವು ಪಾತ್ರ ಸ್ಪೆಷಲಿ ಉತ್ತರ ಕನ್ನಡ ಭಾಷೆ ಬರಂಗಿಲ್ಲ ಅಂತ ಹೆಂಗಿಲ್ಲ, ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಉಡಾಳ ಬಾಬು ನಾಟಕ ಮಾಡ್ತಿದ್ದೆ ನಾನು ಬೆನಕ ನಾನು ಟೀಮು ಅಲ್ಲಿ ನಾಟಕ ಮಾಡ್ತಿದ್ವಿ. ಜೋಕುಮಾರ್ ಸ್ವಾಮಿ, ಸತ್ತವರ ನೆರಳು ತುಂಬ ಮಾಡಿದ್ವಲ್ಲ, ಅದರಲ್ಲಿ ಆ ಸ್ಲ್ಯಾಂಗ್ ಇರ್ತಿತ್ತು. ಅಲ್ಲಿ ನಾನು ಇನ್ನೂ ಅವಾಗ ಶುರು ಅಲ್ವಾ, ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ. ಅದು ಮೋಸ್ಟ್ಲಿ ಎಲ್ಲ ಕೂತಿದೆ ನನಗೆ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ, ಆಟದೊಳಗ, ಅಂದರೆ ಅಲ್ಲಿಂದ ಶುರು ಆಗ್ತಿತ್ತಲ್ಲ, ಅಲ್ಲಿ ಅಬ್ಸರ್ವೇಷನ್, ಅಲ್ಲಿಂದ ಕಲಿಯಕ್ಕೆ. ಅದಕ್ಕೆ ಮುಂಚೆ ನಮ್ಗೆ ಗೊತ್ತೇ ಇಲ್ಲ, ಟಚ್ಚೇ ಇಲ್ಲ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಆಗಲಿ, ಬರೀ ಸಿನಿಮಾಗಳಲ್ಲಿ ನೋಡಿದ್ದಷ್ಟೇ. ಅಲ್ಲೆಲ್ಲೋ ಮೋಸ್ಟ್ಲಿ ಕೂತಿತ್ತು ಅಂತ ಕಾಣುತ್ತೆ. ಇಲ್ಲಿ ನಮ್ಮ ರತ್ನ ಪ್ರಪಂಚ ಡೈರೆಕ್ಟರ್ ರೋಹಿತ್ ಅವರು ಆ ಪಾತ್ರ ಬರ್ದಾಗ್ಲೇ, ನನಗೆ ಹೇಳ್ದಾಗ್ಲೇ ಏನೋ ಕನೆಕ್ಷನ್ ಶುರು ಆಗೋಯ್ತು. ಅದೇನೋ ಅಷ್ಟು ಚೆನ್ನಾಗಿ ಆಗಿದೆ ಆ್ಯಕ್ಚುಲಿ. ಕನ್ನಡ ಪಿಕ್ಚರ್ ಅವ್ರು ಸರ್ ಕೀಪ್ ಆನ್ ರೋಮಿಂಗ್. ನಾವು ಕರ್ನಾಟಕ ಫುಲ್ ಓಡಾಡ್ತಿರ್ತೀವಿ. ನಿಮ್ಮ ಪಾತ್ರದ ಬಗ್ಗೆ ವಿಜುವಲಿ ಅಂದರೆ KGF ಇಂದ ನಾನು ಕನೆಕ್ಟ್ ಮಾಡ್ತೀನಿ. ಗರುಡರಾಮ್ ಅಂದ್ಕೊಳ್ಳೆ ಗುರು, ಇವರು ಪ್ರತಿ ಸಿನಿಮಾದಾಗೂ ಇರಬೇಕು ಅಂತ ಬಯಸ್ತಾರೆ. ಬಟ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಿ ನೀವು. ಈ ಥರದ ಪ್ರೀತಿಗೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ? ಅಂದರೆ
ಕಡಿಮೆ ಸಿನಿಮಾಗಳಾದ್ರು ಸಹ ನಿಮ್ಗೆ ಸಿಕ್ಕಂಥ ಗ್ರಾಫ್ ದೊಡ್ಡ ಮಟ್ಟದ ಗ್ರಾಫ್. ಜಸ್ಟ್ ಟು ಆ್ಯಡ್ ಆನ್ ಟು ಹಿಮ್, ನಮ್ಮ ಕಡೆ ಬಗ್ದಾಗ ಬಂದ್ರು ನೀವು ಅಂದರೆ ನಾರ್ತ್ ಕರ್ನಾಟಕ ಹೋದ್ರು. ರೀಸೆಂಟಾಗಿ ನಾನು ಬೆಳಗಾವಿಗೆ ಹೋಗಿದ್ದೆ, ದೊಡ್ಡ ಬ್ಯಾನರ್ ಹಾಕಿದ್ರು. ಆಮೇಲೆ ಇಳ್ಕಲ್ಲಿಗೆ ಹೋಗಿದ್ದೆ. ಇಳ್ಕಲ್ಲಿಗೆ ಹೋದಾಗೂ ಸಲಾರ್ ರಂಗ್ ಮಾಡತ್ತೀನಿ ಅಂದ್ಗಳೇ ಗರುಡ ಬಂದಿದ್ರು ಅಂತ ಅಂದ್ಕೊಂಡು ಒಂದು ವಿಶೇಷವಾದ ಪ್ರೀತಿ ಎಂಟೈರ್ ನಾರ್ತ್ ಕರ್ನಾಟಕ ಆಡಿಯನ್ಸ್ ಕಡೆಯಿಂದ. ಅದು ನಾರ್ತ್ ಕರ್ನಾಟಕ ಅವ್ರು ಕೊಡೋ ಪ್ರೀತಿಗೆ ಅದು ಸಕ್ಕತ್ ಇನೋಸೆಂಟ್, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಹಚ್ಕೊಬಿಡ್ತಾರೆ. ಜೆನ್ಯೂ ಸಿಕ್ಕಾಬೇಡ. ಆ ಪ್ರೀತಿ ತಡ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ, ಅಷ್ಟು ಪ್ರೀತಿ ಮಾಡ್ತಾರೆ. ಇಲ್ಲ ಕ್ವಶನ್ ತಡ್ಕೊಳಕ್ ಆಗೋದಿಲ್ಲ. ನಮ್ದು ಅದು ಪ್ರೀತಿದ ಇಂಟೆನ್ಸಿಟಿ ಹೆಂಗಿರುತ್ತೆ. ನಾವು ಇದಕ್ಕೆ ಛತ್ರಪತಿ ಶೂಟ್ ಮಾಡೋ ಮುಂದೆ ಇವ್ರದ್ದು ಪ್ರೀವಿಯಸ್ ಫಿಲಮ್ ಉಡಾಳ್ ಬಾಬು ಕ್ಯಾರೆಕ್ಟರ್, ಆ ಬಾವಿ ಹತ್ರ ಶೂಟ್ ಮಾಡಿರಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಅಣ್ಣ ನೀ ನಮ್ಮ ಕಡೆ ಅಲ್ಲ ಅಂತಂದು, ಇಲ್ಲಿ ಮೊದಲು ಯಾರು ಬಂದಿದ್ರು ಗೊತ್ತಾನೆ, ಡಾಲಿ ಬಂದಿದ್ರು, ಆಮೇಲೆ ಉಡಾಳ್ ಬಾಬು ಬಂದಿದ್ರು ಅಂದಿದ್ರು. ಸೊ ಹಾಗೆ ಸಲಾರ್ ಟ್ರೈಲರ್ ಬಿಟ್ರಲ್ಲ, ಇದಕ್ಕಿಂತ ಮೊದಲು ಬಿಟ್ರಲ್ಲ, ಬಿಟ್ಟಾಗಲೂ ಅಷ್ಟೇ ಅವರು ಭಾಳ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ದಟ್ ಲ್ಯಾಂಡ್ ಇಟ್ ಸೆಲ್ಫ್ ಸೆಲೆಬ್ರೇಷನ್ಗೆ ಸಿನಿಮಾಗಳನ್ನ ಅಷ್ಟು ಪ್ರೀತಿಸ್ತಾರೆ. ಇವತ್ತಿಗೂ ರಾಜ್ಕುಮಾರ್ ಸರ್ದು ಹುಟ್ಟಿದರೆ ಕನ್ನಡ ಸಾಂಗ್ ಬಂತಾರ ವಿಜುವಲ್ಸ್ ಹೆಂಗೆ ಬಿಡ್ತಾ ಪ್ರಮೋದ್, ಇವನ್ ನಿಮಗೂ ಆ ಫೀಲ್ ಆಗಿರುತ್ತೆ. ನಾರ್ತ್ ಕರ್ನಾಟಕ, ಹುಬ್ಳಿ, ಅವ್ರು ಶೂಟಿಂಗ್ ಅಲ್ಲೇ ಮಾಡಿರೋದ್ರಿಂದ. ಆಮೇಲೆ ಅದೊಂದು ಆ್ಯಂಥಮ್ ಅಲ್ವಾ ನಮಗೆ, ಕನ್ನಡ ಆ್ಯಂಥಮ್ ಅದು. ಆಮೇಲೆ ಜೆನ್ಯೂನ್ ಆಡಿಯನ್ಸ್ ಇರೋದೇ ಉತ್ತರ ಕರ್ನಾಟಕದವರು, ನಮ್ಮ ಮಂಡ್ಯ ಮೈಸೂರು ಕಡೆಯವರು, ತುಮಕೂರು, ಹಾಸನ, ಈ ಥರ ಅವರೇ ನಮ್ಮ ಅಂದರೆ ರೂರಲ್ ಭಾಗದಿಂದ ಅಂದರೆ ಥಿಯೇಟರ್ ಗೋಯಿಂಗ್ ಕಲ್ಚರ್ ಇರ್ತೈತಲ್ಲ, ತುಂಬಾ ಫೀಲ್ ಮಾಡ್ಕೋತಾರೆ. ನಮ್ಮವರು, ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಸಿನಿಮಾ ಇನ್ನೂ ಅಲ್ಲಿದ್ದಾರೆ ಅವರು. ಅದು ಖುಷಿ ಆಗುತ್ತೆ. ಅವ್ರಗಳಿಗೋಸ್ಕರ ಸಿನಿಮಾ ಮಾಡ್ತಿರೋದು ಆ್ಯಕ್ಚುಲಿ ಎಲ್ಲರೂ. ನಾನು ಇಲ್ಲಿ ಒಳಗಡೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿ ಅಂದ್ಕೊಂಡು ಬಂದೆ. ಬಟ್ ಹೊಂಬಾಳೆ ಅನ್ನುವಂತಹ ಪ್ರೊಡಕ್ಷನ್ ಹೌಸ್ ಮೂಲಕ, ಅಂದರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋಂಥ ಪ್ರೊಡಕ್ಷನ್ ಹೌಸು. ಗರುಡಾರಾಮಾಗಿ ನನ್ನದೊಂದು ತುಂಬ ಕ್ಯೂರಿಯಸ್ ಪ್ರಶ್ನೆ, ಕಡಿಮೆ ಸಿನಿಮಾಗಳನ್ನು ಮಾಡಿದರೂ ಸಹ ಕಲಾವಿದರಿಗೆ ಸಿಕ್ಕಂತಹ ದೊಡ್ಡ ಮಟ್ಟದ ಮನ್ನಣೆ ನಿಮಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಆಡಿಯನ್ಸ್. ಸ್ಪೆಷಲಿ ಅದಕ್ಕೆ ಯು ಆರ್ ಇಂಟರ್ಕನೆಕ್ಟ್ ವಿತ್ ಹೊಂಬಾಳೆ. ಈ ಗ್ರಾಫ್ ತುಂಬ ಚೇಂಜ್ ಆಗಿದೆ ನಿಮಗೆ, ಇಫ್ ಐ ಆಮ್ ನಾಟ್ ರಾಂಗ್. ಅದಕ್ಕೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ನೀಲ್ ಅವ್ರಿಗೆ ಮತ್ತು ವಿಜಯ್ ಕಿರ್ಗುಂದ್ ಅವ್ರಿಗೆ. ಯಾಕಂದರೆ ನಾವು ನವೀನ್ ಮಾತಾಡ್ಕೋತಾ ಇದ್ವಿ ಏನಾಯಿತು ಇದ್ರು ಅಂತ. KGF ಮಾಡಬೇಕಾದ್ರೆ ಅಲ್ಲಿಂದ ಹೇಳ್ತೀನಿ ನಾನು. ಅಲ್ಲಿ ವರ್ಕ್ಶಾಪ್ ಮಾಡಬೇಕಾದ್ರೆ ಎಲ್ಲರೂ ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಯಾವ ಪಾತ್ರ ಮಾಡ್ತೀನಿ ಅಂದ್ಬಿಟ್ಟು. ಲಾಸ್ಟ್ ಯಾವುದೋ ಒಂದು ಪಾತ್ರ ಇತ್ತು, ಆಮೇಲೆ ಅದು ಚೇಂಜ್ ಆಯಿತು. ಆಮೇಲೆ ನೆಕ್ಸ್ಟು ಲಾಸ್ಟ್ ಇನ್ನೇನು ಶೂಟಿಂಗ್ ಹತ್ತಿರ ಇನ್ನೊಂದು 3 ತಿಂಗಳಿಗೆ ಹೋಗ್ತೀವಿ ಅಂದಾಗ ಆವಾಗ ಎಂಡಿಂಗಲ್ಲಿ ನನ್ನ ಪಾತ್ರ ಡಿಸೈಡ್ ಆಯಿತು, ಗರುಡ ಅಂತ. ಅದು ಕೇಳ್ಬಿಟ್ಟು ನಂಗೆ ಭಯ ಆಗ್ಬಿಟ್ಟು ನಾನು ಬೇಡ ಸರ್ ಬೇಡ, ಅರೆ ನೀನು ಮಾಡ್ತೀಯ ಹೋಗು ಅಂತ. ಏನಕ್ಕೆ ಹೇಳ್ತೀನಿ ಅಂದ್ರೆ, ಪ್ರಶಾಂತ್ ಸರ್ ಅವ್ರಿಗೆ ಒಂದು ವ್ಯಕ್ತಿಲಿ ಒಂದು ಟ್ಯಾಲೆಂಟ್ ನೋಡಿದ್ರೆ ಈ ವ್ಯಕ್ತಿ ಈ ಪಾತ್ರ ಮಾಡ್ಬೋದು ಅನ್ನೋದು ಭಾಳ ಕ್ಲಾರಿಟಿ ಇರ್ತದೆ ಅವ್ರಿಗೆ. ಸೊ ಅವ್ರಿಗೆ ಗೊತ್ತು ಇವ್ರ ಕೈಯಲ್ಲಿ ಈ ಟ್ಯಾಲೆಂಟ್ನ ಹಿಂಗೆ ಉಪಯೋಗಿಸ್ಕೋಬೋದು ಹಿಂಗೆ ಅಂತ. ಸೊ ಅಲ್ಲಿಂದ ಬಂದಿದ್ದು ಜರ್ನಿ. ಸೊ ಅಲ್ಲಿಂದ ಬಂದು ಇಲ್ಲಿವರೆಗೂ ಹೋಗ್ತಾ ಇದೆ ಅಂತ ನಮ್ಮ ಕನ್ನಡಿಗರು ಕೊಟ್ಟಿರೋಂಥ ಪ್ರೀತಿ ಇನ್ನೂ ತೊಗೊಂಡೋಗ್ತಾ ಇದೆ. ನಾನು ಲಾಸ್ಟ್ ಟೈಮ್ ಪ್ರಮೋದ್ ಸಿಕ್ಕಾಗ ಸಲಾರ್ ವಿಷಯ ಬಂತು. ನನಗೆ ಸಂಬಟಿ ಟೋಲ್ಡ್ ಮಿ ದಟ್ ಸಲಾರಲ್ಲಿ ಪ್ರಮೋದ್ ಇದ್ದಾರೆ ಅಂತ. ಬಟ್ ಸಲಾರ್ ವಿಷಯ ಬಿಟ್ಕೊಡ್ಲಿಲ್ಲ ಪ್ರಮೋದ್. ಆಮೇಲೆ ಅನ್ನಿಸ್ತು ಹೇಳ್ಬೋದಾಗಿತ್ತಲ್ಲ ಅಂತ. ಬಟ್ ಈಗ ಅನಿಸ್ತಿದೆ ಎಕ್ಸಾಕ್ಟ್ಲಿ ಹೇಳದಿರೋದು ಒಳ್ಳೇದಾಯಿತು ಅಂತ. ನಿಮ್ಮ ರೆಸ್ಪಾನ್ಸ್ ಅದಕ್ಕೆ? ಇಲ್ಲ, ನನಗೆ ಯಾಕೆ ಫೀಲ್ ಆಯಿತು, ಬಟ್ ಪ್ರಶಾಂತ್ ಸರ್ ಅಷ್ಟು ನೀಟಾಗೆ ಪ್ಲ್ಯಾನ್ ಮಾಡಿ, ನೀವು ಬೇಕು ಅಂತ ಹೇಳಿ ಅಲ್ಲಿಗೆ ಕರೆಸಿ ಫೋಟೋ ಶೂಟ್ ಮಾಡಿ ಮಾತಾಡಿಸಿ ಅವ್ರು ಅಷ್ಟು ಗೌಪ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಏನೋ ಇಂಟೆನ್ಷನ್ಸ್ ಇರುತ್ತೆ. ನಾನು ಅವ್ರನ್ನ ಕೇಳಿಲ್ಲ ಸರ್ ಹೇಳ್ಬೋದಾ, ನಾನು ಮೋಸ್ಟ್ಲಿ ಹೇಳಪ್ಪ ಅಂದಿರೋರೇನೋ. ಬಟ್ ನನಗೆ ಅವರ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಅವ್ರದ್ದು ಏನು ಪ್ಲಾನಿಂಗ್ ಇರುತ್ತೆ. ಅವ್ರ ಒಂದೊಂದು ಟೀಮ್ ಒಂದೊಂಥರ ಕೆಲಸ ಮಾಡೋದಿರುತ್ತೆ. ಇವ್ರ ಪ್ಲಾನಿಂಗ್ ಆ ಥರ ಇರುತ್ತೆ. ನಾನು ಹಿಂಗೆ ಬಂದೆ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡ್ಬಿಡೋದು ದೊಡ್ಡಸ್ಕೆ ಅಲ್ಲ. ಅದು ಅವರೇ ಹೇಳಿದ ಮೇಲೆ ಹೇಳೋದಿದೆಯಲ್ಲ, ತುಂಬ ದೊಡ್ಡ ವಿಷಯ. ಅದು ಖುಷಿ ಆಗುತ್ತೆ. ಅದೇ ಮೊನ್ನೆ ನಮ್ಮ ಬಾಂಡ್ ರವಿ ರಿಲೀಸ್ ಟೈಮಲ್ಲಿ ಪ್ರಶಾಂತ್ ಸರ್ ಎಷ್ಟು ಖುಷಿಪಟ್ಟು ಹೇಳಿದ್ರು ಅಂದರೆ, ನನಗೆ ಪ್ರಮೋದ್ ಏನು ಬೇಕು ಹೇಳೋದು ಮಾಡ್ಕೊಡ್ತೀನಿ, ಏನು ಮಾಡ್ಬೇಕು ಹೇಳೋದು ಸರ್, ನಂಗೇನು ಗೊತ್ತಿಲ್ಲ, ನೀವೇನು ಅನ್ಸ್ತದ್ ಮಾಡಿ ಅಂತಂದೆ. ನಾನು ನಿನ್ನ ಪೋಸ್ಟು ಬಿಟ್ಬಿಡ್ತೀನಿ ಅಂತಂದ್ರು. ಆಮೇಲೆ ಅಂತಂದ್ರು ಬೇಡ, ಪೋಸ್ಟ್ ಬಿಡೋದು ಬೇಡ, ಬಿಕಾಸ್ ಅಲ್ಲಿ ರಿವೀಲ್ ಆಗಿಬಿಡುತ್ತೆ ಯಾರು ಏನು ಪಾತ್ರ ಏನು ಅಂತ. ಆರ್ಟಿಕಲ್ ಮಾಡ್ಕೊಡ್ತೀನಿ ಅಂತಂದ್ರು. ಇದುವರೆಗೂ ಅವರು ಯಾವ ಆಕ್ಟರ್ ಬಗ್ಗೆನೂ ಆರ್ಟಿಕಲೇ ಕೊಟ್ಟಿಲ್ಲ. ನನಗೋಸ್ಕರ ಒಂದು ನ್ಯೂಸ್ ಪೇಪರಲ್ಲಿ ದೊಡ್ಡ ಆರ್ಟಿಕಲ್ ಮಾಡಿಕೊಟ್ರು. ಅದರಲ್ಲಿ ಫಸ್ಟ್ ಹೆಡ್ಲೈನ್ ಅವ್ರು ಹಾಕಿದ್ರು,
ಪ್ರಮೋದ್ನ ಪ್ರತಿಭೆ ನೋಡಿ ಬೆರಗಾದೆ ನಾನು. ಅದು ತುಂಬಾ ದೊಡ್ಡ ವಿಷಯ ಅದೆಲ್ಲ. ಅಷ್ಟು ಅವ್ರು ನಮ್ಮ ಬಗ್ಗೆ ಕೇರ್ ತಗೋತಾರೆ ಅಂದಾಗ ನಾನು ಹಿಂಗೆ ಅದನ್ನ ಬಂದು ಚೈಲ್ಡಿಶ್ ಆಗಿ ಎಲ್ಲ ಕಡೆ ಹೇಳ್ಕೊಂಬಿಡೋದು ಅಂತ ಅನ್ಕೊಂಡು ತುಂಬಾ ಕಂಟ್ರೋಲ್ ಮಾಡಿದೆ. ಇವತ್ತು ನಮ್ಮ ಹುಡುಗರು ಸರ್ ಪೋಸ್ಟರ್ ಕೊಡಿ ಅಲ್ಲಿ ಬ್ಯಾನರ್ ಹಾಕ್ತೀವಿ, ನಮ್ಮೂರಲ್ಲಿ ಮದ್ದೂರು ನಮ್ದು ಸಂಜೆ ಥಿಯೇಟ್ರಲ್ಲಿ ಸಿಕ್ಕಿದೆ ಅಂತ ಸಿನಿಮಾ, ಇದು ಹಾಕಿದ್ದಾರೆ ಸಿನಿಮಾ, ಅಲ್ಲಿ ಹಾಕ್ತೀವಿ ಪೋಸ್ಟರ್ ಪ್ಲೀಸ್ ಕೊಡಿ ಅಂತ. ಸೊ ಲೈಕ್ ಇಷ್ಟು ದಿನನೇ ಕಾಪಾಡ್ಕೊಂಡ್ ಬಂದಿದ್ದಪ್ಪ, ಬಿಟ್ಬಿಡಿ ನನ್ನ. ಯಾಕಂದ್ರೆ ಅವ್ರು ಸರ್ ಬೈತಾರೋ ಇಲ್ಲೋ ಅದೆಲ್ಲ ಬೇರೆ, ಅವ್ರ ಫೀಲಿಂಗ್ ಇದೆಯಲ್ಲ ನಾವು ಅದನ್ನ ಕ್ಯಾರಿ ಮಾಡ್ಬೇಕಲ್ಲ ಅಂತ. ಅದಕ್ಕಾಗಿ ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ಬೋದು ನಾನು ಹೇಳಿಲ್ಲ ಅಂತ. ಮೀಡಿಯಾದವರು ಏನ್ ತೊಂದರೆ ಇಲ್ಲ, ಅರ್ಥ ಆಗುತ್ತೆ ಅವ್ರಿಗೆ ಯಾಕೆ ಏನು ಅಂತ. ನನಗೆ ಅದು ಫೀಲ್ ಆಯಿತು. ಅಂದರೆ ನವೀನ್ ನಾವು ಭಾಳಷ್ಟು ಕಡೆ ಮಾತಾಡ್ತೀವಿ, ಒಂದು ಸಿನಿಮಾ ಅನ್ನೋದು ದೊಡ್ಡ ಮಟ್ಟದ ಕ್ಯಾನ್ವಸಲ್ಲಿ ಎಷ್ಟು ರೆಡಿ ಆಗ್ತದೋ ಅದನ್ನು ಅಷ್ಟೇ ಆ ಸ್ಕ್ರೀನ್ ಮೇಲೆ ನೋಡೋಂತಹ ಫೀಲ್ ಆಗಬೇಕು ಅಂತ. ಅಂದ್ರೆ ಎಲ್ಲವನ್ನೂ ಹಿಂಗೆ ಇಟ್ಕೊಂಡಿರ್ಬೇಕು ನಾವು. ಆಕ್ಚುಲಿ ಒಂದೇ ಸಲ ಹಿಂಗೆ ಕೊಟ್ಬಿಟ್ರೆ ಅಲ್ಲಿ ಗೊತ್ತಲ್ಲ ಬಿಡು ಅಂದ್ಬಿಡ್ತಾರೆ. ಏನು ಇದೆಯಲ್ಲ ಅದು ನಿಮ್ಮನ್ನ ಥಿಯೇಟರ್ ಕರ್ಕೊಂಡ್ಬರುತ್ತೆ. ಅಲ್ಲಿ ಏನಿದೆ ಒಳಗಡೆ ಏನಿದೆ ಇರುತ್ತೋ ಅಷ್ಟು ಒಳ್ಳೇದು, ಅಷ್ಟು ಗೌಪ್ಯವಾಗಿ ಇಡಬೇಕು ಅಷ್ಟು ಒಳ್ಳೇದು. ಅದು ಅಲ್ಲಿ ಸೆಟ್ಗಳಲ್ಲಿ ಭಾಳ ಸ್ಟ್ರಿಕ್ಟ್ ಇರ್ತಾರೆ, ಯಾರು ಮೊಬೈಲ್ ತಗೊಂಬರಂಗಿಲ್ಲ ಅಂತ. KGF ಇಂದಾನೆ ಭಾಳ ಸ್ಟ್ರಿಕ್ಟ್, ಯಾವುದು ಈಚೆ ಹೋಗಂಗಿಲ್ಲ ವಿಷಯ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಮೇಲಾಗಿ ಈ ಇಂಟ್ರ್ಯೂಗಿಂತ ಮುಂಚೆ ಇನ್ನೊಂದು, ಯಾವ ಪಾತ್ರದ ಹೆಸರು ಪ್ರಸ್ತಾಪ ಮಾಡೋದು ಬೇಡ ಅಂದರು. ನನಗೆ ಮನಸ್ಸಿಗೆ ಅನ್ನಿಸ್ತು, ಗುರು ಹೆಂಗೆ ಮಾತಾಡಲಿ ನಾನು ಅಂತ. ಬಟ್ ಈ ಸಿನಿಮಾದ ಜರ್ನಿ ಮೂಲಕ ನೀವು ಮಾತಾಡುವಂತಹ ಮಾತು ನನಗೆ ಫೀಲ್ ಆಗ್ತಿದೆ. ವಂಡರ್ಫುಲ್ ಸಿನಿಮಾ ಇದು. ಪಾತ್ರದ ಬಗ್ಗೆ ಹೇಳದೆ ಹೋದನ್ನು ನಿಮ್ಮನ್ನು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಿದೆ. ಹೌದು. ಡೀಟೇಲ್ಸು ಇಲ್ಲಿ ಅಂದರೆ ಇದು ಸಿನಿಮಾ ಮಾತಾಡೋದಕ್ಕಿಂತ ಜಾಸ್ತಿ ನೋಡೋದು ಮಾಧ್ಯಮ ಅಲ್ಲ. ಇಲ್ಲಿ ಏನು ಮಾತಾಡೋದಕ್ಕಿಂತ ಅಲ್ಲಿ ತೆರೆಮಾಗಿ ನೋಡಿದಾಗ ಭಾಳ ಖುಷಿ ಆಕೈತಿ. ಮತ್ತು ಆ ಎಕ್ಸೈಟ್ಮೆಂಟ್ಸ್ ಅಂದರೆ ಡೀಟೇಲ್ಸ್ ಜಾಸ್ತಿ ಬಿಟ್ಕೊಂಡು ಹೋದಷ್ಟು ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಮಿಸ್ ಆಗ್ಬಿಡುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಟ್ರೈಲರ್ನಾಗ ಇರ್ತೀನಿ ಅನ್ನೋದಾಗ ಗೊತ್ತಿರಲಿಲ್ಲ ನನಗೆ. ಟ್ರೈಲರ್ನಾಗ ಒಂದು ಶಾರ್ಟ್ ಹಿಂಗೆ ಬಂದು ಹೋಗುವಂಥದ್ದು ನಾನು ಅದಕ್ಕೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ನಾನು ಫಸ್ಟು ಕೇಳಿದಾಗ ಒಂದಿಬ್ರು ಹಂಗೆ ಗೊತ್ತಾಗತ್ತಲ್ಲ, ಅಂದರೆ ಒಬ್ಬರಿಂದ ಒಬ್ರಿಗೆ ಗೊತ್ತಾಗತ್ತಲ್ಲ. ಕೇಳಿದಾಗ ನೀವು ಮಾಡತ್ತೀರಿ ಅಂತ, ಇಲ್ಲ ಅಂತಲೇ ಹೇಳ್ಕೊತ. ಟ್ರೈಲರ್ ಹಿಂದಿನ ದಿವಸನೂ ಇಲ್ಲ ಅಂತಲೇ ಹೇಳಿದೆ. ಟ್ರೈಲರ್ ಬಂದಮೇಲೆ ನೀವು ನಮಗೆ ಹೇಳಿಲ್ಲ ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಸಿನಿಮಾದಾಗ ಬಂದಮೇಲೆ ಗೊತ್ತಾಗಲಿ ಬಿಡ್ರಿ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಆ ಒಂದು ಕ್ಷಣಕ್ಕೆ ಆಗೋ ಖುಷಿ ಇರ್ತೈತಲ್ಲ, ಸಡನ್ನಾಗಿ ಅಂತ ಹಂಗಾಯ್ತು ನಮಗದು. ನಮ್ಗಾಯ್ತು ಡಾರ್ಕ್ ಶೇಡಲ್ಲಿ ಒಂದು ಹಿಂಗೆ ಫೇಸ್ ಬಂದಾಗುತ್ತೆ, ಗುರು ನಮ್ಮ ನವೀನ್ ಅಂತ. ಅದನ್ನ ನಾನು ಐ ಹ್ಯಾವ್ ಸೀನ್ ವೆರಿ ಕ್ಲಿಯರ್ಲಿ. ನನಗೆ ಖುಷಿ ಆಯ್ತು ಆಕ್ಚುಲಿ, ಬಿಕಾಸ್ ನಾವು ವಂಡರ್ ಟೈಮಲ್ಲಿ ಯಾವಾಗೋ ಸಿಕ್ಕಿದ್ವಿ ನಾವು. ಅವ್ರು ಹೇಳಿದ್ರು ಹಿಂಗೆ ಆಯ್ತು, ಹಿಂಗೆ ಬಂದಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಅಯ್ಯೋ ಯಾಕಪ್ಪ, ಮಾಡ್ಬೇಕು, ಏನೋ ಒಂದು ಮಾಡತ್ತಾನೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು. ಇಲ್ಲ ಅದು ಹಂಗಾಗಿಲ್ಲ ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ಟಿದ್ದೆ. ಟ್ರೈಲರಲ್ಲಿ ನೋಡೋರು ಗೊತ್ತಿಲ್ಲ ನನಗೆ, ನಾನು ಮಾಡಲ್ಲ ಅಂದ್ರಲ್ಲ, ಈಗ ಯಾವಾಗ ಮಾಡಿದ್ರು ಅಂತ ನಾನು. ಆಮೇಲೆ ಯಾವಾಗಲೂ ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲ ಅದು ಬೇರೆ ಥರ ಏನಾಯ್ತು, ಮತ್ತೆ ಕರೆದಿದ್ರು, ಹಿಂಗಾಯ್ತು ಅಂತ. ಸೊ ಅದಿತ್ತಲ್ಲ ಎಕ್ಸೈಟ್ಮೆಂಟು, ಅದು ನನಗೆ ಅಷ್ಟಾಯ್ತು ಅಂದಮೇಲೆ ಆಡಿಯನ್ಸ್ಗೆ ಇನ್ನೂ ಜಾಸ್ತಿ ಆಗಿರುತ್ತೆ. ಆಮೇಲೆ ಅವ್ರ ಫ್ಯಾನ್ಸ್ ಜಾಸ್ತಿ ಆಗಿರುತ್ತೆ. ಅದು ಚೆನ್ನಾಗಿದೆಯಲ್ಲ, ಅದು ಮುಂಚೆನೇ ಹೇಳ್ಕೊಂಡ್ಬಿಡೋದು ಅದು ಡಲ್ ಮಾಡುತ್ತೆ. ದಿಸ್ ವಾಸ್ ಗುಡ್ ಅಲ್ಲ. ಆಮೇಲೆ ಸುದ್ದಿ ಇರ್ತೈತಲ್ಲ, ಅಂದರೆ ಆ್ಯಕ್ಟರ್ಸ್ದು ಪ್ರೋಗ್ರೆಷನ್ನು ಅದೆಲ್ಲನೂ ಡೆಫಿನೆಟ್ಲಿ ಅಂದರೆ ಫ್ರಮ್ ಎವ್ರಿ ಮೀಡಿಯಾ ಸೆಂಟರ್, ಅದು ಬರವಣಿಗೆ ಮಾಧ್ಯಮ ಆಗಿರಲಿ ಅಥವಾ ನಮ್ಮದು ವಿಜುವಲ್ ಮೀಡಿಯಮ್ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ, ಆ್ಯಕ್ಟರ್ಸ್ನ ಪುಷ್ ಮಾಡ್ಕೊತ ಹೋಗ್ತೈತೆ. ಅವ್ರ ಕೆಲಸಕ್ಕೊಂದು ಸ್ಫೂರ್ತಿ ಕೊಟ್ಕೊತ ಹೋಗುತ್ತೆ. ಅಂದರೆ ಸುದ್ದಿ ಆದಷ್ಟು ಜಾಸ್ತಿ ನಮ್ಗೆ ಗೊತ್ತಾಗ್ತಾ ಹೋಗ್ತೀವಿ. ಬಟ್ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳು, ಕೆಲವೊಂದಿಷ್ಟು ಕೆಲಸಗಳು ಅವು ತೆರಿ ಮ್ಯಾಗ ನೋಡಿ ಅಲ್ಲಿ ಖುಷಿ ಕೊಟ್ಟಾಗ ಅಲ್ಲಾಗುವಂಥ ಸುದ್ದಿ ಇರ್ತೈತಲ್ಲ, ಅದು ಇನ್ನೂ ಬೇರೆ ಥರದ ಒಂದು ಖುಷಿನ ಕೊಡ್ತೈತೆ ಅನ್ನೋದು ನಂಬಿಕೆ. ಅದ್ರ ಸಂಬಂಧ ಹೇಳಾರ್ದೆ ಸುಮ್ಮ ಕೂತಿದೆ ಅಷ್ಟೇ. ಇಲ್ಲ, ಮೇಲಾಗಿ ಗೌಪ್ಯತೆ ಎಷ್ಟು ಕಾಪಾಡ್ಕೋತೀವೋ ಅಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ. ಪ್ರೂವ್ ಆಗಿದೆ ಕೂಡ ಅಲ್ವಾ, KGF ಅಲ್ಲಿ, KGF 2 ಅಲ್ಲಿ ಪ್ರೂವ್ ಆಗಿದೆ. ಎಷ್ಟು ಇಟ್ಕೊಂಡು ಒಂದ್ಸರಿ ಹಿಂಗೆ ಕೊಟ್ಟ ತಕ್ಷಣ ಇದು ನೋಡ್ಬೇಕು ಅಂತ ಬಂದ್ರಲ್ಲ, ಅದು ವರ್ಕ್ ಆಗ್ತಿದೆಯಲ್ಲ. ಸೊ ಅದನ್ನೇ ಮಾಡ್ಬೇಕಲ್ಲ ಎಲ್ಲರೂ. ಮೇಲಾಗಿ ಸಲಾರ್ ಇನ್ನೊಂದು ಯಾವ ವಿಷಯಕ್ಕೆ ಪ್ಲಸ್ ಆಗಿದೆ ಅಂತಂದರೆ, ಕೆಲವು ಕಥೆಗಳನ್ನು ಎಲ್ಲ ಪ್ರೊಡಕ್ಷನ್ದವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಪರ್ಟಿಕ್ಯುಲರ್ಗೆ ಇಂಥವರೇ ಮಾಡ್ಬೇಕು ಅನ್ನೋಂಥ ಒಂದು ಡೈಮೆನ್ಷನ್. ಈ KGF ಆಯಿತು, ಪಾರ್ಟ್ 1 ಪಾರ್ಟ್ 2 ನಂತರ ಕಾಂತಾರ, ನೆಕ್ಸ್ಟ್ ಶುರು ಆಗ್ತಾ ಇರೋಂಥ ಕಾಂತಾರದ ಒಂದು ಮುಂಚಿನ ಭಾಗ, ಇದೆಲ್ಲವೂ ನೋಡಿದಾಗ ಸಲಾರ್ ಅನ್ನೋಂಥ ಸಿನಿಮಾ ಗುರು ಹೊಂಬಾಳೆಯವರೇ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದಾರೆ. ಈ ಥರದೊಂದು ಪಾಸಿಟಿವ್ ಟಾಕ್ ಇದೆ. ಇದನ್ನು ನೀವು ಕಲಾವಿದರಾಗಿ ಕೇಳಿಸ್ಕೊಂಡಿರ್ತೀರಿ ಇದೆಲ್ಲವನ್ನು ಸರ್. ನಿಮ್ಮ ಅದಕ್ಕೆ ಇಂಥ ಒಂದು ದೊಡ್ಡ ಕ್ಯಾನ್ವಸ್ ಮಾಡಬೇಕಂತ ಇಂಥ ಒಂದು ಪ್ರೊಡಕ್ಷನ್ ಬೇಕು. ಇಲ್ಲಾಂದರೆ ಅದು ಈಸಿ ಅಲ್ಲ. ಆ ಟೈಮ್ಗೆ ಏನೇನು ಬೇಕಾಗಿರುತ್ತೆ, ಹ್ಯೂಜ್ ಸೆಟ್ಸ್ ಇರುತ್ತೆ. ನಮ್ಮ ಚಲಪತಿ ಅವರೇ ಅದು ಆರ್ಟ್ ಡೈರೆಕ್ಟರು.
ಎಕ್ಸ್ಟ್ರೀಮ್ಲಿ ಮಾಡಿದ್ದಾರೆ. ಆ ಸೆಟ್ಸು ನೀವು ನೋಡಿದಾಗ ಇಟ್ಸ್ ಲಾರ್ಜರ್ ದೆನ್ ಲೈಫ್ ಅನ್ಸುತ್ತೆ ನಿಮಗೆ. ಆ್ಯಂಡ್ ಆ ಸೆಟ್ಸ್ ನೋಡ್ತಾ ಇದ್ರೆ ನಾನು ಹೇಳೋಕ್ಕಾಗಲ್ಲ, ಅದು ಜನಗಳು ಭಾಳ ಚಿಕ್ಕದಾಗಿ ಕಾಣಿಸ್ತಾ ಇರ್ತಾರೆ ಮುಂದೆ. ನಾವ್ ಎಲ್ಲಿದೀವಿ ಅಂದ್ರೆ ನಾವು ತುಂಬಾ ಚಿಕ್ಕದಾಗಿ ಕಾಣಿಸ್ತಿರ್ತೀವಿ. ಅಂಡ್ ಇಲ್ಲಿ ಅವರು ಮೊನ್ನೆ ಪ್ರಶಾಂತ್ ಸರ್ ಹೇಳ್ತಿದ್ರು, ತುಂಬಾ VFX ಮಾಡಕ್ ಮುಂಚೆನೆ ರಿಯಲ್ ಸೆಟ್ಟೇ ಎರೆಕ್ಟ್ ಮಾಡಿದ್ದಾರೆ. ಅಲ್ಲೂ ಕೆಲಸ CG ಕೆಲಸ ಕಮ್ಮಿ ಇರಬೇಕು, ನ್ಯಾಚುರಲಿಟಿ ಬರಬೇಕು ಅಂದರೆ ಆ ಥರ ಸ್ಟ್ರಕ್ಚರ್ಸ್ ಯೂಜಾಗಿ ಕಟ್ಟಬೇಕು. ಸೊ ಅದೆಲ್ಲ ಬ್ರಿಲಿಯಂಟ್ ಇದೆ. ಅದು ನೋಡ್ತಾ ಇದ್ರೇ ಒಂಥರ ರೋಮಾಂಚನ ಆಗುತ್ತೆ. ಸೊ ಇದನ್ನು ನೀವು ಥಿಯೇಟ್ರಲ್ಲಿ ಸಲ ನೋಡ್ಬೇಕಾದ್ರೆ ಯುಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಟ್ಸ್ ವರ್ತ್ ಸರ್. ಇಷ್ಟು ವೆಯ್ಟ್ ಮಾಡಿದ್ದೇನಕ್ಕೆ, ಎಷ್ಟು ಲೇಟ್ ಆಗಿದ್ದೇನೆ, ಏನೇನೋ ಕೇಳ್ತಿದಾರಲ್ಲ, ಅದು ಗೊತ್ತಾಗುತ್ತೆ ಯಾಕೆ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್. ಅಷ್ಟು ಹ್ಯೂಜ್ ಕಾಣುತ್ತದು. ಅದ್ರ ಮಧ್ಯೆ ನಡೆಯುವಂಥ ಸೀನ್ಗಳು, ಅದನ್ನ ಟ್ರೀಟ್ ಮಾಡಿರೋ ರೀತಿ, ಇವರು ಪ್ರಶಾಂತ್ ಸರ್ ಟೇಕಿಂಗ್ಸು, ಜೊತೆ ಆ್ಯಕ್ಟರ್ಸು. ಸೊ ಆ್ಯಕ್ಟರ್ಸ್ ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ, ಆ ಥರ ಆ್ಯಕ್ಟರ್ಸ್ ಸೆಲೆಕ್ಟ್ ಮಾಡಿದಾಗ ವರ್ಕ್ ಈಸಿ ಆಗುತ್ತೆ. ಟೈಮ್ ಬೀಯಿಂಗು ಮತ್ತು ಮ್ಯೂಸಿಕ್ಗೆ ಎಷ್ಟು ಟೈಮ್ ತೊಗೊಂಡಿರ್ತಾರೆ ನಮ್ಮ ರವಿ ಬಸೂರ್ ಅವ್ರ ಮ್ಯೂಸಿಕ್ಕು, ಮತ್ತು ಭುವನ್ ಅವರ ಸಿನಿಮಾಟೋಗ್ರಫಿ, ಅದು ಬೇರೆ ಲೆವೆಲ್ ಇರುತ್ತೆ. ಸೊ ಈ ಥರ ಒಂದು ದೊಡ್ಡ ಕ್ಯಾನ್ವಸ್ ಬರಬೇಕಂದ್ರೆ ಈ ಥರ ಒಂದು ಪ್ರೊಡಕ್ಷನ್ ಇದ್ದಾಗ ಅದು ಸುಲಭ ಅನಿಸುತ್ತೆ. ಯೂಶಲಿ ನವೀನ್, ನನಗೆ ಒಂದು ವಂಡ್ರ್ ಅನ್ಸೋದು, ತುಂಬ ಪ್ರೌಡ್ ಫೀಲ್ ಆಗೋದು ಹೊಂಬಾಳೆ ಬಗ್ಗೆ. ತುಂಬ ಜನ ಮಾತಾಡ್ತಾರೆ. ಅಂದರೆ ಒಂದು ಸಿನಿಮಾದ ಅಂದರೆ ಹೊಂಬಾಳೆಯಲ್ಲಿ ಬರುವಂತಹ ಒಂದು ಸಿನಿಮಾದ ಟೈಟ್ಲು, ಪೋಸ್ಟ್ರು, ಫಸ್ಟ್ ಲುಕ್ಕು, ಎಲ್ಲವೂ ಸಾಧ್ಯತೆಗಳು ನಿಮ್ಮ ಏನೇ ಮಾಡೋಕೆ ಹೊರಟು ಅದಕ್ಕೊಂದು ಬೇರೆ ರೇಂಜಿನ ಸ್ಟಫ್ನ ಆಡಿಯನ್ಸೇ ಕೊಡ್ತಾ ಇದ್ದಾರೆ. ಗುರು ಈ ರೇಂಜ್ ಸಿನಿಮಾ ಇರುತ್ತೆ ಅಂತ. ಈ ಥರದ ಕ್ರೇಜ್ ಆಡಿಯನ್ಸ್ಗೆ ಮತ್ತು ಹೊಂಬಾಳೆ ಮಧ್ಯೆ ಕನೆಕ್ಟ್ ಆಗೋದಕ್ಕೆ ಒಂದು ಸಣ್ಣ ಲೇಯರ್ ಇರುತ್ತಲ್ಲ, ಅದು ನೀವು ಕಂಡಂಥ ಲೇಯರ್ ಏನು ಅಂತ? ಪ್ಯಾಷನ್ ಟುವರ್ಡ್ಸ್ ದ ಸಿನಿಮಾ, ಅಂದರೆ ಸಿನಿಮಾದ ಆಸಕ್ತಿ ಮತ್ತು ಸಿನಿಮಾದ ಪ್ರೀತಿ ಇರುತ್ತಲ್ಲ, ಅದು ಹೆಚ್ಚಿಗಿದ್ದಷ್ಟು ಅಲ್ಲಿ ಚಲೋ ಚಲೋ ಕೆಲಸಗಳು ಹೊರಗೆ ಬರ್ತಾವಲ್ಲ. ಆಮೇಲೆ ಮ್ಯಾನ್ ಪವರ್, ಕ್ರಿಯೇಟಿವ್ ಟ್ಯಾಲೆಂಟ್ಸು ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ. ಈಗ ಸಿನಿಮಾ ಹೆಂಗೆ ಪ್ರಶಾಂತ್ ಸರ್ ಆಗಲಿ, ಭುವನ್ ಅವರಾಗಲಿ, ಮತ್ತು ರವಿ ಸರ್ ಆಗಲಿ, ಬೀಯಿಂಗ್ ಅ ಪ್ರೊಡ್ಯೂಸರ್ ವಿಜಯ್ ಸರು, ಸಿನಿಮಾನ ಎಷ್ಟು ಚಂದ ಕಟ್ಕೊಡ್ತಾರೆ, ಪ್ರಮೋಷನ್ನೂ ಅಷ್ಟೇ ಈಕ್ವಲ್ ಆಗಿ ಕಟ್ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಮಚ್ ನೀಡೆಡ್ ಅಲ್ಲ, ಒಂದು ಪಿಕ್ಚರ್ಗೆ ಈಕ್ವಲೆಂಟ್ ಪ್ರಮೋಷನ್ಸ್ ಬೇಕು. ಎಷ್ಟು ದೊಡ್ಡ ಸ್ಟಾರ್ಗಳು ಮತ್ತು ಸ್ಟಾರ್ ಕಾಸ್ಟ್ ಇದ್ದಾಗಲೂ ಕೂಡ ಅದನ್ನು ತುಂಬ ಆಸಕ್ತಿ ವಹಿಸಿ ಅದಕ್ಕೆ ಈ ಥರ ಹೋದರೆ ಬೆಟ್ರ್ ಅನ್ನುವಂಥ ಈ ಟ್ರೇಡ್ ಎಕ್ಸ್ಪರ್ಟ್ಸ್ ಅಂತ ಕರಿಬೋದು ಅವ್ರನ್ನ, ಅಷ್ಟು ನೀಟಾಗಿ ಮಾರ್ಕೆಟಿಂಗು ಮಾಡ್ಕೋತ ಹೋಗಿರ್ತಾರೆ. ಕನೆಕ್ಟಿಂಗ್ ಲೇಯರ್ ಬಿಟ್ವೀನ್ ದ ಬೆಟರ್ ವರ್ಕ್, ಆಮೇಲೆ ಟೆಕ್ನಿಷಿಯನ್ಸ್ ಅಥವಾ ಪ್ರೊಡ್ಯೂಸರ್ಸ್ ಅಥವಾ ಸಿನಿಮಾ ತಂಡ ಅಂತ ಬರೋದು ಆಲ್ವೇಸ್ ವಿತ್ ದಟ್ ಪ್ಯಾಷನ್. ಆ್ಯಂಡ್ ಆ ಪ್ಯಾಷನ್ ಜೊತೆಗೆ ಆ ಪರ್ಫೆಕ್ಷನ್ಗೆ ಗೇನ್ ಮಾಡ್ಕೋತ ಅವ್ರದ್ದೇ ಬೆಟ್ರ್ ವರ್ಕ್ನ ಅವರೇ ಮೀರಿ ಇನ್ನೊಂದು ಬೆಟ್ರ್ ವರ್ಕ್ನ ಡೆಲಿವರ್ ಮಾಡ್ತಾ ಹೋಗಿ ಸಾಧ್ಯ ಆಕೈತೆ. ಈಗ ನೀವು ಆ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರು, ಥರ್ಡ್ ಪಿಕ್ಚರ್ ನೋಡ್ಕೋತ ಬಂದ್ರೂ ಕೂಡ ಅವ್ರ ಕನಸುಗಳು ದೊಡ್ಡದಾಕೋತಾ ಬಂದವು, ಕೆಲಸಗಳು ಅಷ್ಟೇ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಬಂದವು, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇಲ್ಲ, ಯಾಕೆ ಈ ಪಾಯಿಂಟ್ ಯಾಕೆ ಅಂದರೆ ಸರ್, ಹೊಂಬಾಳೆ ಇಂದ ಏನೋ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ. ಹೌದು. ಈಗ ಹೊಂಬಾಳೆ ಅನ್ನೋದು ಥ್ರೂಔಟ್ ಇಂಡಿಯಾ ಒಂದು ಚಾಪ್, ಅವ್ರದ್ದೇ ಒಂದು ಸ್ಟೈಲು ಇದಾಗಿದೆ. ಹೊಂಬಾಳೆ ಅಂದ್ರೇ ಒಂದು ಪ್ರೈಡು. ಅದರಲ್ಲಿ ಒಂದು ಮೂವಿಲಿ ನಾವು ಒಂದು ಪಾರ್ಟಿಸಿಪೇಟ್ ಮಾಡಬೇಕಂತ ದೊಡ್ಡ ದೊಡ್ಡ ಆ್ಯಕ್ಟರ್ಸು ವೆಯ್ಟ್ ಮಾಡ್ತಾರೆ. ಸೊ ಅಂಥದ್ದೊಂದು ಅಚೀವ್ ಮಾಡಿದ್ದಾರೆ. ಇಟ್ಸ್ ಗ್ರೇಟ್, ಪ್ರೌಡ್ ಆಫ್ ಅದು. ಈ ಥರ ಒಂದು ಪ್ರೊಡಕ್ಷನ್ ನಾವಿದ್ದು ನಮಗೊಂದು ದೊಡ್ಡ ಪ್ರೌಡ್. ಆಮೇಲೆ ತುಂಬ ವರ್ಷಗಳಿಂದ ಮಾತಾಡ್ತಾ ಇದ್ವಿ, ಗುರು ನಮ್ಮಲ್ಲಿ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿಲ್ಲ ಗುರು, ದೊಡ್ಡ ರೇಂಜ್ ಸಿನಿಮಾ, ದೊಡ್ಡ ಕ್ಯಾನ್ವಾಸ್ ಸಿನಿಮಾ, ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾ, ಅದೆಲ್ಲವೂ ಇತ್ತೀಚೆಗೆ ಎಲ್ಲೂ ಮಾತೇ ಆಡ್ತಿಲ್ಲ, ನಾವು ಕೇಳಿಸ್ಕೋತಾ ಇಲ್ಲ. ಬಿಕಾಸ್ ಆ ಥರದ ಕೆಲಸ ನಡೆದಿದೆ ತುಂಬ ಕಡೆ. ಅದೇ, ಅದಕ್ಕೊಂದು ಎಕ್ಸ್ಟ್ರಾ ಧೈರ್ಯ ಬೇಕಾಗುತ್ತೆ, ಅದನ್ನ ಯಾರೊಬ್ರು ಮಾಡಬೇಕಾಗತ್ತೆ. ವಿಜಯ್ ಸರ್ ಮಾಡಿದ್ದಾರೆ ಇದರಲ್ಲಿ. ಅಂದರೆ ಅವ್ರಿಗೆ ಆಲ್ರೆಡಿ ಆ ವಿಷನ್ ಇತ್ತು ಅಂತ ಕಾಣುತ್ತೆ. ಯಾವಾಗ ನೀವು ಹೇಳ್ದಂಗೆ ನಿನ್ನಿಂದಲೇ ಅಲ್ಲಿಂದನೇ ಅವ್ರಿಗೆ ಏನೋ ಬೇರೆ ಮಾಡಬೇಕಲ್ಲ ಅಂತ ಅನಿಸ್ತಿತ್ತು ಅಂತ ಕಾಣುತ್ತೆ. ಅಂದರೆ ಈ ಥರದ್ದು ಯಾರೇ ಹೇಳಿದ್ರು ಕೂಡ ಧೈರ್ಯ ಬರಲ್ಲ. ಅದಕ್ಕೊಂದು ಆಲ್ರೆಡಿ ಇತ್ತು ಅವ್ರ ಒಳಗಡೆ ಪ್ಯಾಷನ್. ನಾನು ಈ ಥರ ಮಾಡಬೇಕು, ನಮ್ಮ ಹೆಸರು, ನಮ್ಮ ಭಾಷೆ, ನಮ್ಮ ಪ್ರೊಡಕ್ಷನ್ ಟೀಮ್ಗಳು ಅಲ್ಲಿ ಹೋಗ್ಬೇಕು, ಏನೋ ಇತ್ತೇನೋ. ಇಲ್ಲಾಂದರೆ ಇಷ್ಟು ದೂರ ಎಲ್ಲ ಇಷ್ಟೊಂದು ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಆ ಪ್ಯಾಷನ್ ಇರೋದಕ್ಕೆ ಅದಕ್ಕೆ ಧೈರ್ಯ ಬೇಕು. ಅದೆಲ್ಲವೂ ಸೇರ್ಕೊಂಡಿದೆ. ಇವರು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತಾರಲ್ಲ, ಹಾಗೆ ಅವ್ರು ಅನ್ಕೊಂಡಿದ್ದನ್ನ ಸಾಧಿಸುವಂಥ ಛಲ ಇದೆ, ಅದಕ್ಕೊಂದು ತಲೆನೂ ಇದೆ. ಎಲ್ಲ ಸೇರಿ ಏನಾಗ್ತಿದೆಯೋ ನಮ್ಗೆಂತ ಖುಷಿ ಅಂದರೆ ನಮ್ಮವ್ರು ಮಾಡ್ತಿದ್ದೀವಿ. ಎಲ್ರ ಬಾಯಲ್ಲೂ ಪ್ರಶಾಂತ್ ಸರ್ ಹೆಸರಿದೆ, ವಿಜಯ್ ಸರ್ ಹೆಸರಿದೆ, ಹೊಂಬಾಳೆ ಗ್ರೂಪ್ಸ್. ಈಗ ನಮ್ದಲ್ಲ ಸರ್,
ಎಕ್ಸಾಂಪಲ್ ಸೆಟ್ ಮಾಡಕ್ ಮುಂಚೆ ತುಂಬಾ ಕೆಲಸ ಮಾಡಿದ್ದಾರೆ, ಸುಮ್ಮನೆ ಹಂಗೆ ಆಗ್ಬಿಡಕ್ಕಾಗಲ್ಲ. ಅದಕ್ಕೆ ತುಂಬಾ ವರ್ಕ್ ಮಾಡಿರ್ತಾರೆ, ವರ್ಷಾನ್ಗಟ್ಲೆ ಕೆಲಸ ನಡೆದಿರುತ್ತೆ. ಅದೆಲ್ಲವನ್ನು ಮೀರಿ ಅಲ್ಲಿರುವಂತಹ ಒಂದು ಫ್ರೇಮ್ ವರ್ಕ್, ಈಗ ನೋಡಿ, ಈಗ ನೀವು ಹೇಳ್ದಂಗೆ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ ಅಂದ್ರಲ್ಲ ಹೊಂಬಾಳೆ ಅಂದ ತಕ್ಷಣನೇ ಅಂತ. ಅದು ಪ್ರಶಾಂತ್ ಸರ್ ಅವ್ರದ್ದಿರುವಂಥ ತಲೆ ಆಗ್ಬೋದು, ಅಲ್ಲಿರುವಂಥ ಶ್ರಮ ಆಗ್ಬೋದು, ಅವರು ಕೊಡ್ತಿರುವಂಥ ಪ್ರಾಡಕ್ಟ್ಸ್ ಆಗ್ಬೋದು, ಅದಕ್ಕೆ ಸಾಥ್ ಕೊಡ್ತಿರೋದು ವಿಜಯ್ ಸರ್ ಆಗಿರೋದು. ಹಂಗೆ ಅದೆಲ್ಲವೂ ಫ್ರೇಮ್ ಆಗುತ್ತೆ. ಒಂದೇ ಸತಿ ಒಂದೇ ಅಲ್ಲ, ಅದು ಎಲ್ಲ ಏನೋ ಆಗುತ್ತಲ್ಲ, ಅದು ಆ ಥರ ಲೇಯರ್ಸ್ ಕ್ರಿಯೇಟ್ ಮಾಡಿದೆ ಆಡಿಯನ್ಸ್ಗೆ ಮತ್ತು ನಮಗೂ ಅಷ್ಟೇ. ನಾಳೆ ಅನೌನ್ಸ್ಮೆಂಟ್ ಅಂತೆ ಅಂದ ತಕ್ಷಣ ಆ ಟೈಮ್ ಎಷ್ಟೊತ್ತಾಗುತ್ತೆ ಅಂತ ನೋಡ್ತಿರ್ತೀವಿ ನಾವು. ನಾನಂತೂ ಡೆಫಿನೆಟ್ ನೋಡಿ, ಬಿಕಾಸ್ ದಟ್ಸ್ ವಾಟ್, ಅದೇ ಬೇಕಾಗಿರೋದು ಇವಾಗ. ಆ ಕ್ಯೂರಿಯಾಸಿಟಿಗಳನ್ನ ಇಟ್ಕೊಂಡು ಅವ್ರ ಅಂಥ ಕ್ವಾಲಿಟಿನ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅವರು. ಇನ್ನೇನೋ ಬೇರೆ ಕೊಡ್ತಾರೆ ಡೆಫಿನೆಟ್ ಇದಾಗುತ್ತೆ ಆ್ಯಕ್ಚುಲಿ. ಈಗ ನಾವು ಅಂದರೆ ಸಿನಿಮಾಗಳ ಜೊತೆಗೆ ಕ್ಯಾರೆಕ್ಟರ್ಗಳ ಜೊತೆಗೆ ಗುರ್ತಿಸ್ಕೊಂಡು ಪರ್ಫಾರ್ಮೆನ್ಸ್ ಮೇಲೆ ಅಂದರೆ ಒಂದು ಗುರ್ತಿಸೋಕೆ ಶುರು ಮಾಡಿದ್ರಲ್ಲ. ಬಟ್ ಇಟ್ಸ್ ನಥಿಂಗ್ ಅಂದರೆ ಹಂಗೆ ಅಂದ್ಕೊಂಡು ಬೇರೆ ಯಾರು ಇಲ್ಲ ಅನ್ನೋವಂಥದ್ದು ಇರೋಂಗಿಲ್ಲಲ್ಲ. ನನಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು ಅಥವಾ ರಾಮ್ ಅವ್ರಿಗಿಂತ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು, ಪ್ರಮೋದ್ಗಿಂತ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು, ದೇರ್ ಆರ್ ಸೋ ಮೆನಿ ಅದರ್ಸ್. ಸೂಟಬಿಲಿಟಿ, ಎಬಿಲಿಟಿ ಗುರುತಿಸಿ ಆನ್ ಬೋರ್ಡ್ ತೊಗೊಳ್ತ ಹೋಗೋದು. ಆ್ಯಕ್ಟರ್ಸ್ ಅಷ್ಟೇ ಅಲ್ಲ, ಟೆಕ್ನಿಷಿಯನ್ಸ್ನೂ ಕೂಡ. ಈಗ ಮೊನ್ನೆ ಒಂದು ಆಡಿಷನ್ ಮಾಡಿದ್ರು ನಮ್ಗೆ ಹೊಂಬಾಳೆಗೆ, ಈ ಥರದ್ದು ರೈಟರ್ಸ್ ಬೇಕಾಗ್ಯಾರ ಅಂತ ಅಂದ್ಕೊಂಡು. ಅಂದರೆ ಯು ಡೋಂಟ್ ನೀಡ್ ಎನಿ ಎಕ್ಸ್ಟ್ರಾ ಬ್ಯಾಗೇಜ್ ವಿತ್ ಯು. ನಿಮ್ಗೊಂದು ಹಿಸ್ಟರಿ ಅಥವಾ ನಿಮ್ಗೊಂದು ಇದಕ್ಕಿಂತ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಐತಿ, ನಿಮ್ಮ ಬೆಟ್ರ್ ವರ್ಕ್ ಐತಿ, ಬರ್ರಿ ನಮ್ಗೊಂದು ಬೆಟ್ರ್ ವರ್ಕ್ ಬೇಕಾಗೈತಿ. ಆ ಒಂದು ಲಿವಿಂಗ್ ಆ್ಯಂಡ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರಲ್ಲ, ಅಲ್ಲಿ ಡೆಫಿನೆಟ್ಲಿ ಬೆಟ್ರ್ ವರ್ಕ್ ಹಾಕೋತ ಹೋಗುತ್ತೆ. ಆ್ಯಂಡ್ ದೇ ಆರ್ ವೆರಿ ಪ್ರಾಕ್ಟಿಕಲ್ ಅನ್ಸುತ್ತೆ ಸರ್. ಇಲ್ಲಿ ಬ್ಯಾಗೇಜ್, ಅವ್ರು ಹೇಳ್ದಂಗೆ ಬ್ಯಾಗೇಜ್ಗಳಿಲ್ಲ, ಪ್ರಾಕ್ಟಿಕಲ್ ಆಗಿದ್ದಾರೆ ಅವ್ರು ಎಲ್ಲರೂ. ನಿಮ್ಮ ಹತ್ರ ಇದೆಯಾ, ಬನ್ನಿ ಮಾಡಿ. ಆಮೇಲೆ ನೀ ಯಾರು, ನೀ ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಅವೆಲ್ಲ ಬೇಡ, ನಿನ್ನ ಹತ್ರ ಏನಿದೆ, ವಸ್ತು ಏನಿದೆ, ಬನ್ನಿ ಕೆಲಸ ಮಾಡಿ. ಸಿಂಪಲ್ ಇದಾರಲ್ಲ, ಆ ಪ್ರಾಕ್ಟಿಕಲಿಟಿ ಹೆಲ್ಪ್ ಆಗುತ್ತೆ. ಪ್ರಶಾಂತ್ ಸರ್ ಅಷ್ಟು ದೊಡ್ಡ ಡೈರೆಕ್ಟ್ರು ನಮ್ಗಳ ಹತ್ರ ತುಂಬ ಎಕ್ಸ್ಪ್ಲನೇಷನ್ ಕೊಟ್ಟು ನಮ್ಮ ಹತ್ರ ಮಾತಾಡಿಸಿ ನಮ್ಮನ್ನ ಏನೋ, ಈಗ ನಾವೇನೋ ಒಂದು ಸಣ್ಣ ಪುಟ್ಟ ಅವ್ರು ಹೇಳ್ದಂಗೆ ಸಣ್ಣ ಪುಟ್ಟದೇನೋ ಹೇಳಿದಾಗ ವಾಪಸ್ಸು ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ಪ್ರೂವ್ ಮಾಡಾಗಿದೆ, ಅವ್ರು ಅಷ್ಟು ನಾರ್ಮಲ್ ಆಗಿದ್ದಾರೆ. ಏನು ಹೇಳಿ ಅಂತ ಕೇಳಿಸ್ಕೊತಾರೆ. ಅದು ತುಂಬ ದೊಡ್ಡ ವಿಷಯ ಅಲ್ಲ ಸರ್. ಅಷ್ಟು ಪ್ರಾಕ್ಟಿಕಲ್ ಇರೋದ್ರಿಂದ ಎಲ್ಲ ಚೆನ್ನಾಗಿದೆ, ಇದು ಚೆನ್ನಾಗಿ ಆಗ್ತಿದೆ ಎಲ್ಲವೂ. ಆಮೇಲೆ ರೀಸೆಂಟಾಗಿ ನಾನು ಶಿವರಾಜ್ KR ಪೇಟೆ ಅವ್ರು ಮಾತಾಡ್ಸ್ಬೇಕಾದ್ರೆ ಅವರು ಸುಮ್ಮನೆ ಒಂದು KGF ಅಲ್ಲಿ ನಾ ಇದ್ದೆ, ನನ್ನ ಕ್ವಶನ್ ಇರಲಿಲ್ಲ, ಪ್ರಶಾಂತ್ ನೀಲ್ ಅವರು ನಿಮ್ಮದು ಇರಲಿಲ್ಲ, ರಿಮೂವ್ ಮಾಡಿಬಿಟ್ಟಿದ್ದೀನಿ, ಬೈಕೋಬೇಡಿ, ಬೈದಿರ ಬೈದ್ಬಿಡಿ. ಅಂದರೆ ಇಟ್ಸ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಅಬೌಟ್ ಎಮೋಷನ್, ಇಟ್ಸ್ ಅಬೌಟ್ ದ ಕನೆಕ್ಟಿವಿಟಿ ಬಿಟ್ವೀನ್ ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಟರ್. ನನಗೆ ತುಂಬ ಇಷ್ಟ ಆಯ್ತು KR ಪೇಟೆ ಹೇಳಿದ ಮಾತು, ನಂಗೆ ತುಂಬ ಇಷ್ಟ. ಹೌದು, ಅವರು ಮಾಡಿದ್ರು, ನಾನು ನೋಡಿದ್ದೆ ಸೆಟ್ಸಲ್ಲಿ. ಅವ್ರದ್ದು ಪೋರ್ಷನ್ ಇತ್ತು, ಶಿವರಾಜ್ KR ಪೇಟೆ ಅವ್ರದ್ದು. ಬಟ್ ಅದಕ್ಕೆ ಅದು ಸೂಟ್ ಆಗಲಿಲ್ಲ ಅದು. ಸೊ ಅದು ಬಂದಿಲ್ಲ, ಬಂದ್ಬಿಟ್ಟು ಹೇಳಿದ್ರು, ಸರ್ ಏನು ಬೈಕೋಬೇಡಿ ಹಿಂಗೆ ಅಂತ. ಹ್ಯಾಪಿ, ಬಿಕಾಸ್ ನಾನು ಕೇಳಿ ಸತ್ಯ ಖುಷಿ ಅಂದರೆ ಪ್ರಶಾಂತ್ ಸರ್ ಬಗ್ಗೆ. ಆರ್ಟಿಸ್ಟ್ಗೆ ಅಂದರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಪ್ರಶಾಂತ್ ಸರ್. ಪ್ರತಿಯೊಬ್ಬರು, ನಾವು ಒಬ್ಬರು ಸೀನಿಯರ್ ಅಲ್ಲ, ಒಬ್ಬರು ಜೂನಿಯರ್, ಹೊಸಬ್ರು ಅಂತ ಏನಿಲ್ಲ, ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ, ಕಂಫರ್ಟ್ ನೋಡ್ತಾರೆ ಅವರು. ವ್ಯಕ್ತಿ ಗೌರವ ಇರ್ತೈತಲ್ಲ, ಅಂದರೆ ಎಲ್ಲದಕ್ಕಿಂತ ಮೊದಲು ಫಸ್ಟು ಒಬ್ಬ ವ್ಯಕ್ತಿನ ಗೌರವಿಸೋದಲ್ಲ. ಈಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನ್. ಭಾಳ ಚಂದ ಮಾತಾಡಿಸ್ತಾರೆ. ಆ್ಯಕ್ಟರ್ಸ್ಗಳು ಅಂತಷ್ಟಲ್ಲ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಆಗಲಿ, ನಮ್ಮನ್ನು ನಮ್ಮ ಸ್ಪೇಸ್ ಒಳಗೆ ಆ ಗೌರವಿಸೋದು ಇರ್ತೈತಲ್ಲ, ಆ ಭಾವನೆ ಚಂದ ಇರ್ತೈತೆ. ಅದು ಅಂದರೆ ಇನ್ನು ಕೆಲಸ ಮಾಡೋದಕ್ಕೂ ಚಂದ ಅನಿಸುತ್ತೆ, ಇನ್ನೂ ಹೆಚ್ಚು ಸಮಯ ಕಳೆಗೂ ಚಂದ ಅನಿಸುತ್ತೆ. ಅವ್ರು ಆಗಲೇ ಒಂದು ಹೇಳ್ತಿದ್ರು, ಸಲಾರ್ ಶೂಟ್ ಅಂದ ತಕ್ಷಣ ಪಟ್ಟಂತ ಖುಷಿಯಾಗಿ ಹೋಗೋದು ಅಂತಂದು ಅನ್ಕೊಂಡೆ. ನಾನು ಶೂಟ್ ಮುಗಿದ್ಮೇಲೆ ಮುಗ್ದ ಹೋಯ್ತಾ ಇದು ಒಂದು ದಿವಸ. ಆಮೇಲೆ ನನ್ನ ಇಮ್ಯಾಜಿನೇಷನ್ ಒಳಗೆ ಹೆಂಗಿತ್ತು ಅಂದರೆ, ದೊಡ್ಡ ಬಜೆಟಿನ ಸಿನಿಮಾಗಳು ಭಾಳ ಆರಾಮ್ ಶೂಟ್ ಮಾಡ್ತಿರ್ತಾರೆ ಅಂತ. ಹೋದಾಗ ಟಪ್ ಅಂತ ಕೆಲಸ ಮಾಡಿ ಸಂಜೆ ಅಷ್ಟೊತ್ತಿಗೆ ಮೇಜರ್ ಪೋರ್ಷನ್ ಒಂದಿಷ್ಟು ಇತ್ತು. ಅದು ನಾನು ಅಂದ್ಕೊಂಡಿದ್ದೆ, ನನ್ನ ಸೀನ್ ಪೇಪರ್ ಕೊಟ್ಟಾಗ ನಾಳೆ ಮಾಡ್ತಾರೆ ಇದನ್ನು, ಓಕೆ ಇದು ನಾಳೆ, ಓಕೆ ಈ ಸೀನ್ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೂ ಮುಗಿದೋಯ್ತು ಮಧ್ಯಾಹ್ನ ಆದಮೇಲೆ. ಸರ್ ನಾನು ಇನ್ನೂ ಈಗ ಫ್ರೀಕ್ವೆನ್ಸಿಗೆ ಈಗ ಬರಾತೀನಿ ಈಗ ಅಂತ. ನೀವು ಮುಗಿಸೇ ಬಿಟ್ರಲ್ಲ ಈ ಸೀನು. ಈ ಸೆಡ್ ದ ಸೇಮ್ ಥಿಂಗ್, ನೋ ಯು ಡಿಡ್ ಅ ಗುಡ್ ಜಾಬ್, ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ರಿ. ಇಲ್ಲ, ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು. ಆ್ಯಂಡ್ ಅವ್ರಿಗೆ KGF ಆ ಕ್ಯಾನ್ವಾಸ್ ಇಂದನೋ ಇಲ್ಲ ಅವ್ರ ಲರ್ನಿಂಗ್ ಇಂದನೋ ಅವ್ರಿಗೊಂದು ಒಳ್ಳೆ ರಿದಮ್ ಸಿಕ್ಬಿಟ್ಟಿದೆ, ವಾಟ್ ಟು ಡೂ ವಿತ್ ದಿಸ್ ಆ್ಯಕ್ಟರ್.
ಎಷ್ಟು ಬೇಕು ನನಗೆ, ಏನು ಬೇಕು ನನಗೆ ಎಲ್ಲ ಗೊತ್ತಿರೋದ್ರಿಂದ ಪಟ್ ಕೆಲಸ ಆಗ್ತಿತ್ತು. ಕೊನೆ 2 ಪ್ರಶ್ನೆ ಮಾತ್ರ. ಒಂದು, ಆಗಲೇ ಗರುಡರಾಮ್ ಸರ್ ಒಂದು ಮಾತಾಡಿದ್ರು, ಅಂದರೆ ಕನ್ನಡಿಗರು ತುಂಬ ಜನ ಇದ್ದಾರೆ, ಆ ಫೀಲೇ ಬಹಳ ಬೇಗ ಕನೆಕ್ಟ್ ಆಗುವಂಥದ್ದು. ಜೊತೆಗೆ ಪ್ರಭಾಸ್ ಅನ್ನುವಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಜೊತೆಗೆ ಪೃಥ್ವಿರಾಜ್ ಸುಕುಮಾರ್ ಅನ್ಸುತ್ತೆ, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್, ಎಲ್ಲವೂ ವರ್ಕ್ ಆಗುತ್ತೆ ಗುರು. ಈ ಸಿನಿಮಾ ಬೇರೆ ರೇಂಜ್ಗೆ ಹೋಗುತ್ತೆ ಅಂತ ಒಂದಷ್ಟು ಜನ ಆಲ್ರೆಡಿ ಮಾತಾಡ್ತಾರೆ. ಮೇಲೆ ನಿಮ್ಗೆ ಅದು ಗಮನಕ್ಕೂ ಕೂಡ ಬಂದಿರುತ್ತೆ. ಈ ಥರದ ಬಿಗ್ ಕ್ಯಾನ್ವಾಸಲ್ಲಿ ಕನ್ನಡಿಗರು ಬಹುಪಾಲು, ಜೊತೆಗೆ ಸೂಪರ್ ಸ್ಟಾರ್ಗಳು, ಈ ಮಜಾನೇ ಬೇರೆ. ಒಂದು ಕಾನ್ವರ್ಸೇಷನ್ ಪ್ರಶಾಂತ್ ಸರ್ ಜೊತೆಗೆ ಆಗಿದ್ದು ಬಿಫೋರ್ ಸಿನಿಮಾ. ನಾವು ಕ್ಷೇತ್ರಪತಿದು ಪೋಸ್ಟ್ ಪ್ರೊಡಕ್ಷನ್ನು, ಈ ಕಡೆ ಸಲಾರ್ದು ಪೋಸ್ಟ್ ವರ್ಕ್ ನಡೆಯತ್ತಿತ್ತು. ಅಲ್ಲಿ ಸಿಕ್ಕಾಗ ಮಾತಾಡ್ಬೇಕಾದ್ರೆ ಅವರು ಹೇಳತ್ತಿದ್ದು ಆ್ಯಕ್ಟರ್ಸ್ ಮತ್ತು ಪರ್ಫಾರ್ಮೆನ್ಸಸ್ಸು ಇದ್ರ ಬಗ್ಗೆ ಅವ್ರು ಹೆಂಗೆ, ನೀವು ಆ್ಯಕ್ಟರ್ಸ್ ಬಗ್ಗೆ ಹೇಳಿದ್ದಕ್ಕೆ ಹೇಳತ್ತೀನಿ. ಅವರು ಒಂದು ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರು, ನವೀನ್, ವಾಟ್ KGF ಹ್ಯಾಪನ್ಡ್, ಇಟ್ಸ್ ಬಿಕಾಸ್ ಆಫ್ ಯಶ್. ವಾಟ್ ಸಲಾರ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಆ್ಯಕ್ಟರ್ಸ್. ಪ್ರಭಾಸ್ ಅವರು ಇದ್ದಾರೆ ಅಂದರೆ ಹಿ ಮೀನ್ಸ್ ಆ್ಯಕ್ಟರ್ಸ್ ಅಂತ ಹೇಳೋರು. ನೆಕ್ಸ್ಟ್ ಸಿನಿಮಾ NTR ಅವರೊಟ್ಟಿಗೆ ಮಾಡಬೇಕಿದೆ ಅನ್ನೋ ಒಂದು ಸುದ್ದಿ ಆಗಿತ್ತಲ್ವ. ಆ್ಯಂಡ್ ದ್ಯಾಟ್ ಫಿಲಮ್ ಅಗೇನ್ ಮೈ ಆ್ಯಕ್ಟರ್, ಯಾವಾಗಲೂ ನನ್ನ ಆ್ಯಕ್ಟರೇ. ನನ್ನ ಸಿನಿಮಾ ಏನಾದ್ರು ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಆ್ಯಕ್ಟರ್ಸ್. ಹಾಂ ಹೌದು, ತುಂಬ ಇಷ್ಟಪಡ್ತಾರೆ ಆ್ಯಕ್ಟರ್ಗಳನ್ನ, ಹೀರೋಗಳನ್ನ. ಭಾಳ ಖುಷಿಯಿಂದ ಹೇಳ್ತಾರೆ. ಆ್ಯಂಡ್ ನಿಸ್ವಾರ್ಥವಾಗಿ ಅದನ್ನ ಹೇಳುವಂಥದ್ದು ಇರ್ತೈತಲ್ಲ, ದಟ್ಸ್ ಅಗೇನ್ ವೆರಿ, ತುಂಬ ಗೌರವಪೂರ್ವಕವಾದಂಥದ್ದು. ನನಗೆ ಚಲೋ ಆ್ಯಕ್ಟರ್ಸ್ ಕೊಟ್ಬಿಡ್ರಿ, ನಾನು ನಿಮ್ಗೆ ಮಸ್ತ್ ಸಿನಿಮಾ ಕೊಡ್ತೀನಿ ಅನ್ನೋ ಥರದ್ದು. ಹೇಳ್ತಾರೆ ಕೂಡ ಅದನ್ನು, ಸುಮ್ಮನೆ ನಾವು ಬರ್ಕೊಳ್ಳೋದೋಕೆ ಅನ್ಕೊಳ್ಳೋದೋಕೆ, ಅದನ್ನು ಆ್ಯಕ್ಟ್ರೇ ತಾನೇ ಮಾಡ್ಬೇಕು ಅದನ್ನು. ಸೊ ಅವ್ರುಗಳು ಏನು ಅವ್ರ ಕೈಲಿ ಅನ್ಕೊಂಡಿದ್ದನ್ನು ಅವ್ರ ಕೈಲೇ ತೆಗಿಸ್ಬೇಕು ನಾವು. ಸೊ ಅವ್ರನ್ನ ಕಂಫರ್ಟ್ ಝೋನ್ ಇಟ್ಕೊಂಡ್ರೆ ಅವ್ರು ಏನಾರು ಮಾಡಿದ್ರೆ ಅದೇ ಔಟ್ಪುಟ್. ಅದು ನೀವು ಎಷ್ಟೇ ಒಳ್ಳೇದು ಬರ್ಕೊಂಡ್ರು ಕೂಡ ಅದನ್ನ ತೆಗಿಸೋಕ್ಕೆ ಅವ್ರು ಬೇಕಲ್ಲ ಅವರು. ಸೊ ಅದಕ್ಕೆ ಮೋಸ್ಟ್ಲಿ ಅವ್ರು ಅಷ್ಟು ಗೌರವ ಕೊಡ್ತಾರೆ. ಅವ್ರಗಳ ಬಗ್ಗೆ, ಆ್ಯಕ್ಟರ್ಗಳ ಬಗ್ಗೆ ಅಷ್ಟೇ ಗೊತ್ತಿದೆ ಅವ್ರಿಗೆ, ಆ್ಯಂಡ್ ತುಂಬ ಕೇರ್ ತಗೋತಾರೆ. ಆ್ಯಂಡ್ ಪ್ರಭಾಸ್ ಸರ್, ಪೃಥ್ವಿರಾಜ್ ಸರ್ ಎಲ್ಲರೂ ಅದಕ್ಕೆ ಅವ್ರು ಅಷ್ಟು ಚಾಯ್ಸ್ ಮಾಡಿಕೊಂಡು ಇವರೇ ಬೇಕು ಅಂತ ಹೇಳಿ. ಇಫ್ ಯು ಕನ್ಸಿಡರ್ ಅದರ್ ಲ್ಯಾಂಗ್ವೇಜ್ ಆ್ಯಕ್ಟರ್ಸ್ ಆಲ್ಸೋ, ನೀವು ನೋಡ್ರಿ ಬಾಬಿ ಸಿಂಹ ಅವರು ಟ್ರೈಲರ್ನಂಗೆ ನೀವು ಯಾರು ನೋಡಿದ್ರಿ. ಆಮೇಲೆ ರಮಣ ಅಂತ ರಮಣ ಅಂತ, ಜಾನ್ ವಿಜಯ್ ಅವರು, ಎಲ್ಲರೂ ಕೂಡ ನೀವು ದೇರ್ ರೆಸ್ಪೆಕ್ಟಿವ್ ರೀಜನಲ್ ನೀವು ಕನ್ಸಿಡರ್ ಮಾಡಿದ್ರಪ್ಪ ಅಂದ್ರೆ ಅವ್ರವ್ರ ರೀಜನ್ಗೆ ಬೆಟರ್ ವರ್ಕ್ ಮಾಡಿ ಪ್ರೂವ್ ಮಾಡ್ಕೊಂಡವರು. ಸೊ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ. ಈವನ್ ಸಣ್ಣ ಸಮಯಕ್ಕೆ ಬಂದು ಹೋಗುವಂಥ ಪಾತ್ರಕ್ಕೂ ಕೂಡ ಅವರು ಭಾಳ ಮುತುವರ್ಜಿ ವಹಿಸ್ತಾರೆ. ಆಮೇಲೆ ಆ ಥರ ಆ್ಯಕ್ಟರ್ಸ್ನ ಫುಲ್ಫಿಲ್ ಮಾಡ್ತಾರೆ. ಅದೇ ಅವ್ರ ಪಾಯಿಂಟ್ ಚೆನ್ನಾಗಿದೆ, ಕನ್ನಡಿಗರೇ ಬಹುಪಾಲು. ಅದಕ್ಕೊಂದು ನಂಗೆ ರಿಯಾಕ್ಷನ್ ಬೇಕು ಪ್ಲೀಸ್. ನಾನು ಫಸ್ಟ್ ಡೇ ಸಲಾರ್ ಸೆಟ್ಸ್ಗೆ ಹೋದಾಗ ಸ್ವಲ್ಪ ಆರ್ಟಿಸ್ಟ್ಗಳೆಲ್ಲ ಬಸ್ಸಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಸಲಾರ್ಗೆ ಅಂತ, ಅದೇ ಖುಷಿ ಆಯಿತು. ಆಮೇಲೆ ಬಂದು ನೋಡ್ತೀನಿ, ಅಲ್ಲಿ ದೇವರಾಜ್ ಸರು, ಲೋಕಿ, ಚಲುವರಾಜು ಎಲ್ಲರೂ ಇದ್ದಾರೆ. ಅವಾಗ ನೀವಿರಲಿಲ್ಲ, ನಾನು ಬರ್ಡೇ ನೋಡಿ ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಮತ್ತು ಆಮೇಲೆ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋದ್ರು. ಆಮೇಲೆ ನವೀನ್ ಬಂದರು. ಆಮೇಲೆ ಇವ್ರನ್ನ ನೋಡಿದೆ, ಏನು ಖುಷಿ ಅಂದ್ರೆ ಅದು. ಮತ್ತು ನಮ್ಮ ಭುವನ್ ಕೂಡ ಅಲ್ಲಿ ಅವ್ರನ್ನ ನೋಡಿ ನಮ್ಮ ಸೆಟ್ ಥರನೇ ಇತ್ತು. ಎಲ್ಲೋ ನಾವು ಇಲ್ಲೇ ಎಲ್ಲೋ ಶೂಟ್ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲೇ, ಆ ಥರ ಒಂದು ಫೀಲು. ಅದೊಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ಆಮೇಲೆ ನಾವೀಗ ಅಲ್ಲೊಂದು ಹುಡುಗ ಕ್ಯಾರೆಕ್ಟರ್ ಬರುತ್ತೆ, ಅವ್ನು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾನೆ ಮೊನ್ನೆ. ಅವ್ನು ಇಷ್ಟಿದ್ದ ಇಂಟರ್ವ್ಯೂ ದೊಡ್ಡನಾಗ್ಬಿಟ್ಟಿದ್ದಾನೆ ಅವನು. ಸೊ ಅವನು ತುಂಬ ಚೆನ್ನಾಗಿ, ಅವನು ಓಕೆ ಅವ್ನ ಕ್ಯಾರೆಕ್ಟರ್ ಹೇಳಂಗಿಲ್ಲ, ಬಟ್ ಅವನು ಕೂಡ ಪ್ರಶಾಂತ್ ಸರ್ ಅಷ್ಟು ಚೆನ್ನಾಗಿ ಅವನ ಹತ್ರ ಏನು ಬೇಕಾದ್ ಮಾಡಿಸ್ಕೊಂಡ್ರು. ಅದೆಲ್ಲ ಸ್ಪಾಟಲ್ಲಿ ಇರ್ತಿದ್ವಲ್ಲ ನಾವು, ತುಂಬ ಖುಷಿ ಆಗ್ತಿದೆ. ಆ ಹುಡುಗ, ನಾನು, ಪ್ರಶಾಂತ್ ಸರ್ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಿದ್ವಿ. ಎಲ್ಲವೂ ಎಕ್ಸ್ಪೀರಿಯನ್ಸು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಸರ್ ಅಷ್ಟೇ, ಅವರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಪಕ್ಕದಲ್ಲಿ ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಎಷ್ಟು ಮಾತಾಡ್ತಾರೆ, ತುಂಬ ಖುಷಿಪಟ್ಟು ಮಾತಾಡ್ತಿದ್ದಾರೆ ಅವರು. ಒಂದಿನ ರಾತ್ರಿ 2 ಗಂಟೆ ಶೂಟಿಂಗು. ಅಲ್ಲದೆ ಅವರು ಯಾವುದೋ ಫೋನಲ್ಲಿ ಏನೋ ಇದಕ್ಕೆ ಸಂಬಂಧಪಟ್ಟಿದ್ದೇನೋ ತೋರಿಸ್ತಿದ್ದಾರೆ. ಅದನ್ನು ತೋರಿಸಿ, ಓ ಸಾರಿ ಸೂಪರ್ ಆಗಿದೆ, ಹಂಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದು ನನ್ನ ಫ್ಯಾನ್ಸ್ ಇಷ್ಟಪಡ್ತಾರಲ್ವಾ ಅಂತ. ಲೈಕ್ ಅವ್ರು ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಆಲ್ರೆಡಿ ಅವ್ರು ಎಲ್ಲೋ ದೇವ್ರ ಥರ ನೋಡ್ತಿದ್ದಾರೆ ಅವ್ರ ಫ್ಯಾನ್ಸ್ಗಳು. ಅವಶ್ಯಕತೆ ಅಂದರೆ ಅದಕ್ಕೆ ಅವರು ಅಲ್ಲಿರೋದು. ಬಿಕಾಸ್ ಅವ್ರಿಗೆ ಫ್ಯಾನ್ಸ್ ಏನು ಅನ್ಕೊಂತಾರೆ, ಇದು ಓಕೆ ನಾ ಇಷ್ಟಪಡ್ತಾರೆ ಅವರು. ಸರ್ ಖಂಡಿತ ಇಷ್ಟಪಡ್ತಾರೆ. ಅಲ್ಲ, ಕನ್ನಡ ಫ್ಯಾನ್ಸು ಇಷ್ಟಪಡ್ತಾರೆ. ಅಂದರೆ ಫ್ಯಾನ್ಸ್ಗಳಿಗೋಸ್ಕರನೇ ಏನು ಮಾಡಿದ್ರು ಅನ್ನೋದನ್ನ ಹೇಳೋದು ನನ್ಗೆ ತುಂಬ ಖುಷಿ ಆಯ್ತು. ಅಂದರೆ ಅದನ್ನೇ ಹೇಳಿದ್ದೆ ಕಲಿಕೆ ಅಂತ. ನಮಗೆ ಹೆಮ್ಮೆ ಆಗತ್ತೆ. ಇವಾಗ KGF ಅಂತ ಮಾಡಿದ್ವಿ, ಈಗ ಅಲ್ಲೋದ್ರೆ ನಮ್ಮ ಕನ್ನಡದವ್ರು ಎಲ್ಲರೂ ಅದು ಮಾಡ್ತಾ ಇದ್ರು. ನಮ್ಮ ಪ್ರಶಾಂತ್ ಸರು, ನಮ್ಮ ಭುವನ್ ಗೌಡ, ಎಲ್ಲರೂ ನಮ್ಮವರೇ ಎಲ್ಲರೂ ಇದೀವಿ ಅಂದಾಗ ಭಾಳ ಹೆಮ್ಮೆ ಅಲ್ವಾ. ಒಂದು ಬಾಹುಬಲಿ ಅಂತ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವ್ರಿಗೆ ಮಾಡ್ತಾ ಇರೋದು
ತುಂಬ ಹೆಮ್ಮೆ ಅನಿಸುತ್ತೆ. ನಂಗೆ ಭಾರಿ ಇಷ್ಟ ಆಗೋಯ್ತು. ಆಮೇಲೆ ಅವರು ಫ್ಯಾನ್ಸ್ನ ಟ್ರೀಟ್ ಮಾಡೋದಾಗ್ಲಿ, ಅಂದರೆ ತುಂಬ ಅದನ್ನೇ ಹೇಳಿದ ಕಲಿಕೆ ಅಂತ. ನಾವೇನೇನು ನೋಡ್ತಿರ್ತೀವೋ ಅಂದರೆ ಅಷ್ಟು ದೊಡ್ಡವರೇ ಅಷ್ಟು ಆರಾಮಾಗಿದ್ದು, ಅದಕ್ಕೆ ಅವರು ಡಾರ್ಲಿಂಗ್ ಅಂತಾರೆ. ಅದೇ ಹೇಳಿದ್ ನಾನು, ಅದಕ್ಕೆ ಡಾರ್ಲಿಂಗ್ ಅಂತ. ಸೊ ಅಂದರೆ ಆ ಥರ ಮಾತಾಡ್ತಾ ಕೂತ್ರೆ ತುಂಬ ವಿಷಯ ಇದೆ. ಸಿನಿಮಾ ಆದ್ಮೇಲೆ ಮಾತಾಡೋಕ್ಕೆ ಈಸಿ ಆಗುತ್ತೆ, ಬಿಕಾಸ್ ಎಲ್ರಿಗೂ ಎಲ್ಲ ಗೊತ್ತಿರುತ್ತಲ್ಲ. ಸೊ ಮಾತಾಡೋಣ ಮತ್ತೆ. ಫೈನಲ್ ನೋಟ್, ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಹಲವಾರು ನಿರ್ದೇಶಕರ ಜೊತೆ ನಿಲ್ಲುವಂತಹ ಪ್ರಶಾಂತ್ ನೀಲ್ ಸರ್ ಮತ್ತು ಹೊಂಬಾಳೆ ಪ್ರೊಡಕ್ಷನ್ಸ್ ವಿಜಯ್ ಸರ್, ಈ ಎಲ್ಲ ಕಾಂಬಿನೇಷನ್ಗಳ ಮೂಲಕ ಬರ್ತಿರುವಂತಹ ಸಲಾರ್ ಸಿನಿಮಾವನ್ನು ಆಡಿಯನ್ಸು ಗುರು ಈ ಕಾರಣಕ್ಕೆ ನೋಡಿ ಅಂತ ಒಂದು ಲೈನಲ್ಲಿ 3 ಜನ ಹೇಳ್ಬಿಡಿ ಮುಗಿಸ್ಬಿಡೋಣ. ಐ ಥಿಂಕ್ ರೀಸೆಂಟಾಗಿ ಬಿಟ್ಟಿರೋ ಟ್ರೈಲರು, ಆಮೇಲೆ ಫ್ರಮ್ ದ ಬಿಗಿನಿಂಗ್ ಪೋಸ್ಟರ್, ಐ ಹೋಪ್ ಆಡಿಯನ್ಸ್ಗೆ ಭಾಳಷ್ಟು ರೀಸನ್ಸು ಸಿಕ್ಕಾವು ಅಂತ ಅನ್ಕೋತೀನಿ. ದೆಲ್ ಡೆಫಿನೆಟ್ಲಿ ಲವ್ ದಿಸ್, ಇಷ್ಟಪಡ್ತಾರೆ. ಅಗೇನ್ KGF ಥರ ಲಾರ್ಜರ್ ದೆನ್ ಲೈಫ್ ಇನ್ನೊಂದು ಸಿನಿಮಾ ಇದು. ಸೊ ದಯವಿಟ್ಟು ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ದಯವಿಟ್ಟು ಮಿಸ್ ಮಾಡಬೇಡಿ. ಇನ್ನೇ ನನಗೆ ಯಾವುದೋ ಮೆಸೇಜ್ ಕಳಿಸಿದ್ರು, ನಾನು ಯಾರೋ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದೀನಿ, ಯಾರೋ ಕಳಿಸಿದ್ರು ನನಗೆ. ಗುರು, ಸಲಾರ್ ಅವರು ಸೆಕೆಂಡ್ ಟ್ರೇಲರ್ ಬಿಟ್ಟಿದ್ದಾರೆ, ಇದು ನೋಡಿದ್ಮೇಲೆ ನಾನು ಖಂಡಿತ ಫಸ್ಟ್ ಶೋನೇ ನೋಡೋದು. ಮುಂಚೆ ಓಕೆ ಬಿಡು ಅಂದ್ಕೊಂಡಿದ್ದೆ, ಸೆಕೆಂಡ್ ಟ್ರೇಲರ್ ನೋಡಿದ್ಮೇಲೆ ನಂಗೆ ಇದು ಫಸ್ಟ್ ಶೋ ನೋಡಬೇಕು ಅಂತ ಅನ್ಸಿದ್ದ. ಬರ್ಕೊಂಡಿರೋದು ಯಾರು ಅಂದರೆ ಸೆಕೆಂಡ್ ಟ್ರೇಲರ್ ಇಂಪ್ಯಾಕ್ಟ್ ಹಂಗಾಗಿದೆ. ಅಂದರೆ ಅಲ್ಲೇನೋ ಬೇರೆ ಕಾಣ್ತಿದೆಯಲ್ಲ, ಆ ಥರದ್ದು 100 ಪಟ್ಟಿದೆ ಸಿನಿಮಾದಲ್ಲಿ. ಆ ಥರ ವಿಷಯಗಳು ಇನ್ನೂ ಬೇರೆ ಇದೆ, ಎಮೋಷನ್ಸ್ ಬೇರೆ ಇದೆಯಲ್ಲ, ಅದೆಲ್ಲವನ್ನೂ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸು. ಅದಕ್ಕೋಸ್ಕರ ಮತ್ತೆ ದಿಸ್ ಈಸ್ ಪ್ರಶಾಂತ್ ನೀಲ್ಸ್ ವಿಷನ್, ಅಷ್ಟು ಸಾಕು ಸರ್ ಸಿನಿಮಾಗೆ. ಅವರು ಎಲ್ಲೂ ಕೂಡ ಒಂದು ಕಳಪೆ ಅನ್ನುವಂಥದ್ದೇನು ಮಾಡಿಲ್ಲ. ಅವ್ರು ಮಾಡಿರೋ ಕೆಲಸಗಳು ಉತ್ಕೃಷ್ಟವಾದದ್ದು. ಅದು ನಂಬಿಕೆ ಇದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆಯಲ್ಲ, ಪ್ರಶಾಂತ್ ನೀಲ್ಸ್ ವಿಷನ್. ಅದಕ್ಕೋಸ್ಕರ ಬನ್ನಿ, ಯು ವಿಲ್ ನಾಟ್ ಡಿಸಪಾಯಿಂಟ್ ಯು ಅಷ್ಟೇ. ಬಹುಶಃ ಫಸ್ಟ್ ಟೈಮ್ ಇಂಟರ್ವ್ಯೂ ಅನಿಸುತ್ತೆ, ಕಲಾವಿದರ ಪಾತ್ರಗಳ ಹೆಸರನ್ನ ಕೇಳದೇನೆ ಇಂಟರ್ವ್ಯೂ ಮಾಡಿದಂಥದ್ದು ಕನ್ನಡ ಪಿಕ್ಚರ್. ಬಟ್ ಐ ಆಮ್ ವೆರಿ ಕ್ಯೂರಿಯಸ್, ಬಿಕಾಸ್ ಆ ಥರದ ಹೈಪನ್ನು ಸಲಾರ್ ಕ್ರಿಯೇಟ್ ಮಾಡಿದೆ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ, ಜೊತೆಗೆ ಹೊಂಬಾಳೆ ಪ್ರೊಡಕ್ಷನಿಂದ ಇನ್ನಷ್ಟು ಇದಕ್ಕಿಂತ ದೊಡ್ಡ ಸಿನಿಮಾಗಳು ಬರಲಿ. ಪ್ರಶಾಂತ್ ನೀಲ್ ಅವರು ಆದಷ್ಟು ಬೇಗ ಮತ್ತೆ ಈ ಥರದ ಸಿನಿಮಾಗಳನ್ನು ಅಂದರೆ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿ. ಥ್ಯಾಂಕ್ ಯು. ಮತ್ತೆ ನಮ್ಮಂಥ ಒಂದಷ್ಟು ಕಲಾವಿದರಿಗೆ ಇನ್ನೊಂದಷ್ಟು ಕೆಲಸಗಳು. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಸಲಾರ್ ಚಿತ್ರತಂಡದ ಪ್ರಮೋದ್ ಅವರು ಮತ್ತು ಗರುಡಾರಾಮ್ ಅವರು ಹಾಗೂ ನವೀನ್ ಅವ್ರ ಮಾತು. ಸಿನಿಮಾ 22 ರಿಲೀಸ್ ಆಗ್ತಾಯಿದೆ, ಮಿಸ್ ಮಾಡದೆ ಥಿಯೇಟರ್ ನೋಡಿ. ಥ್ಯಾಂಕ್ ಯು ಸೊ ಮಚ್.